ಸಂತೋಷ ಪಡ್ರಿ ಅಂತ ಪೌಲನ ಹೇಳ್ತಾನ, ಅಥವಾ ದೇವ್ರು ನಿಮ್ಮನ್ನು ಖುಷಿಯಾಗಿ ಇಡ್ತಾರೆ ಅಂತ ಹೇಳಿದ್ನ? ನೀವೇ ಪಡ್ಬೇಕು ಅದನ್ನು. ದೇವರು ಏನು ದೇವರೇ ನನ್ನ ಲೈಫಲ್ಲಿ ಇನ್ನೂ ನೀನು ಖುಷಿಯಾಗಿ ಇಟ್ಟಿಲ್ಲ ಅಂತ ಎದುರು ನೋಡ್ತಾ ಇದ್ರೆ ಯಾವತ್ತೂ ಖುಷಿಯಾಗಿರಲ್ಲ. ಯಾವುದೇ ಪರಿಸ್ಥಿತಿ ಆದರೂ ನಾನು ಖುಷಿಯಾಗಿರ್ತೀನಿ, ನಾನು ಸಂತೋಷವಾಗಿರ್ತೀನಿ ಅಂತ ನಾನೇ ಚಾಯ್ಸ್ ಮಾಡಿಕೊಂಡ್ರೆ ಮಾತ್ರನೇ ಅಟ್ಮಾಸ್ಫಿಯರ್ ಚೇಂಜ್ ಆಗೋದು. ನೋಡಿ, ಜನ ಒಬ್ಬೊಬ್ಬರು ಒಂದೊಂದು ಟೈಟಲ್ ಇಟ್ಟರು, ಆದರೆ ಯೇಸು ಸ್ವಾಮಿ ಒಂದೇ ಒಂದು ಟೈಟಲಲ್ಲೇ ಹೊಡೆದ್ರು, ಐ ಆಮ್ ದ ಸನ್ ಆಫ್ ಗಾಡ್. ಇವತ್ತು ಜನ ನಿಮ್ಮನ್ನು ನೋಡಿ ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ನೀನು ಓಪ್ಲೆಸ್ ಅಂತ ಹೇಳ್ಬೋದು, ನೀನು ಸರಿ ಇಲ್ಲ ಅಂತ ಹೇಳ್ಬೋದು, ಏನಾದರೂ ಹೇಳ್ಕೊಳ್ಳಿ. ಬಟ್ ವಿ ಶುಡ್ ನೋ ಹೂ ವಿ ಆರ್ ಇನ್ ಕ್ರೈಸ್ಟ್. ನೋ ಒನ್ ಶುಡ್ ಪುಟ್ ದ ಬೋರ್ಡ್ ಐ ಹ್ಯಾವ್ ಫಿನಿಶ್ ದ ರೇಸ್. ಬೇರೆಯವ್ರು ಹಾಕ್ಬಾರ್ದು ಬೋರ್ಡು ನಾನು ಓಟನ ಮುಗಿಸಿದ್ದೀನಿ ಅಂತ. ಪೌಲನು ನಾನು ಓಟನ ಕಡೆಗಾಣಿಸಿದ್ದೇನೆ ಅಂತ ಅವನು ಬದುಕಿದಾಗಲೇ ಹಾಕ್ಕೊಂಡ ಬೋರ್ಡು. ಇವತ್ತು ಕ್ರೈಸ್ತರಿಗೆ ಸತ್ತ ಮೇಲೆ ಹಾಕ್ತಾರೆ ಬೋರ್ಡು. ಕೋಪ ಬಂದರೆ ಏನು ಹೇಳ್ತಾರೆ ಗೊತ್ತಾ? ಏನು ದುಡ್ಡೇನು ಮರದಲ್ಲ ಬರ್ತೈತೆ. ಸೊ ನಮ್ಮ ಶಾಪನ್ನು ದೇವರು ಎಲ್ಲಿ ಹೊತ್ಕೊಂಡ್ರಂತೆ? ಮರದಲ್ಲಿ ಹೊತ್ಕೊಂಡ್ರು. ಇವಾಗ ಆಶೀರ್ವಾದ ಎಲ್ಲಿಂದ ಬರ್ತೈತೆ ಅಂತೆ? ಇವಾಗ ಯಾರಾದ್ರೂ ಕೇಳಿದ್ರೆ ಏನು ಹೇಳ್ತೀರಾ? ದುಡ್ಡೇನು ಮರದಲ್ಲ ಬರ್ತೈತೆ? ಹೌದ್ರಿ, ನನ್ನ ದುಡ್ಡು ಮರದಲ್ಲೇ ಬರ. ನಾನು ನೆನ್ಸ್ಕೊಂಡಿದ್ದು ಆಗದೆ ಇದ್ರು, ಅಥವಾ ನಾನು ಎದುರು ನೋಡದೇ ಇರೋದು ನನ್ನ ಲೈಫಲ್ಲಿ ಆದರೂ ನಾನು ಖುಷಿಯಾಗಿ ಇರ್ತೀನಿ ಅಂತ ನಾನು ತೀರ್ಮಾನ ಮಾಡಬೇಕು. ಜಾಯ್ ಈಸ್ ಅವರ್ ಚಾಯ್ಸ್. ಆಮೇಲೆ ನಾನು ಸಂತೋಷವಾಗಿ ಇರ್ತೀನಿ ಅನ್ನೋದು ನನ್ನ ತೀರ್ಮಾನ. ಅದಕ್ಕೆ ಪೌಲನು ಈ ರೀತಿ ಹೇಳ್ತಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ. ಸಂತೋಷ ಪಡ್ರಿ ಅಂತ ಪೌಲನು ಹೇಳ್ತಾನ, ಅಥವಾ ದೇವ್ರು ನಿಮ್ಮನ್ನು ಖುಷಿಯಾಗಿ ಇಡ್ತಾರೆ ಅಂತ ಹೇಳಿದ್ನ? ನೀವೇ ಪಡ್ಬೇಕು ಅದನ್ನು. ದೇವರು ಏನು ದೇವರೇ ನನ್ನ ಲೈಫಲ್ಲಿ ಇನ್ನೂ ನೀನು ಖುಷಿಯಾಗಿ ಇಟ್ಟಿಲ್ಲ ಅಂತ ಎದುರು ನೋಡ್ತಾ ಇದ್ರೆ ಯಾವತ್ತೂ ಖುಷಿಯಾಗಿರಲ್ಲ. ಯಾವುದೇ ಪರಿಸ್ಥಿತಿ ಆದರೂ ನಾನು ಖುಷಿಯಾಗಿರ್ತೀನಿ, ನಾನು ಸಂತೋಷವಾಗಿರ್ತೀನಿ ಅಂತ ನಾನೇ ಚಾಯ್ಸ್ ಮಾಡಿಕೊಂಡ್ರೆ ಮಾತ್ರನೇ ಅಟ್ಮಾಸ್ಫಿಯರ್ ಚೇಂಜ್ ಆಗೋದು. ಸಂತೋಷ ಪಡ್ರಿ ಅಂತ ಪೌಲನ್ ಹೇಳ್ತಾನೆ, ಆದರೆ ದೇವರು ನಿಮ್ಮನ್ನು ಸಂತೋಷ ಪಡಿಸ್ತಾನೆ ಅಂತ ಹೇಳಿಲ್ಲ. ವಿ ಶುಡ್ ಮೇಕ್ ಎ ಚಾಯ್ಸ್ ದಟ್ ಐ ವಿಲ್ ಬಿ ಹ್ಯಾಪಿ. ಆಮೇನ್. ನೀವು ಯಾವಾಗ ಇದನ್ನು ತೀರ್ಮಾನ ಮಾಡ್ತೀರೋ, ಪರಿಸ್ಥಿತಿಗಳು ಹೆಂಗಿರುತ್ತೆ ಗೊತ್ತಾ? ನೀವು ಸಂತೋಷವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ನಗಾಡುವಂಥ ಒಂದು ಸ್ವಲ್ಪನೂ ಆಪ್ಷನ್ನೇ ಇಲ್ಲ. ಆದರೆ ನಮ್ಮ ಐಡೆಂಟಿಟಿ ಏನೋ, ನಮ್ಮ ಗುರುತೇನೋ, ನಾವು ಅದರಲ್ಲೇ ಇರಬೇಕು. ಸತ್ಯವೇದ ಈ ರೀತಿ ಹೇಳುತ್ತೆ, ಯೇಸು ಕ್ರಿಸ್ತನಿಗೆ ದೀಕ್ಷಾ ಸ್ನಾನ ಮಾಡ್ಕೊಂಡಿದ್ದ ತಕ್ಷಣ ತಂದೆಯಾದ ದೇವರು ಒಂದು ಮಾತು ಹೇಳ್ತಾರೆ. ಏನಂದರೆ, ಈ ಈಸ್ ಮೈ ಬಿಲವೆಡ್ ಸನ್. ಆಮೇಲೆ ಏನು ಹೇಳ್ತಾರೆ? ಈತನು ನನ್ನ ಪ್ರಿಯ ಮಗನು ಅಂತ. ಅದು ಒಂದನ್ನು ಇಟ್ಕೊಂಡೇ ಯೇಸು ಸ್ವಾಮಿ ಈ ಲೋಕದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದರು. ಯೇಸು ಸ್ವಾಮಿ ಸೇವೆ ಮಾಡಬೇಕಾದ್ರೆ ಕೆಲವರು ಏನು ಹೇಳಿದ್ರು ಗೊತ್ತಾ? ದೆವ್ವ ಹಿಡ್ದೈತೆ ಅಂತ ಹೇಳಿದ್ರು. ಬೆಲ್ಜೆಬೂಬ್ ಅನ್ನೋ ದೆವ್ವ ಆತನ ಮೇಲೆ ಐತೆ ಅಂತ ಹೇಳಿದ್ರು. ಇನ್ನೂ ಕೆಲವರು ಏನು ಹೇಳಿದ್ರು ಗೊತ್ತಾ? ಈತನ ಕುಡುಕ ಅಂತ ಹೇಳಿದ್ರು. ಇನ್ನೂ ಕೆಲವರು ಹೇಳಿದ್ರು, ಇವರು ದೇವ್ರ, ಈತನ ಕಾರ್ಪೆಂಟ್ರ್ ಮಗ ಅಲ್ವಾ? ನೋಡಿ, ಜನ ಒಬ್ಬೊಬ್ಬರು ಒಂದೊಂದು ಟೈಟಲ್ ಇಟ್ಟರು, ಆದರೆ ಯೇಸು ಸ್ವಾಮಿ ಒಂದೇ ಒಂದು ಟೈಟಲಲ್ಲೇ ಹೊಡೆದ್ರು, ಐ ಆಮ್ ದ ಸನ್ ಆಫ್ ಗಾಡ್. ಇವತ್ತು ಜನ ನಿಮ್ಮನ್ನು ನೋಡಿ ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ನೀನು ಓಪ್ಲೆಸ್ ಅಂತ ಹೇಳ್ಬೋದು, ನೀನು ಸರಿ ಇಲ್ಲ ಅಂತ ಹೇಳ್ಬೋದು, ಏನಾದರೂ ಹೇಳ್ಕೊಳ್ಳಿ. ಬಟ್ ವಿ ಶುಡ್ ನೋ ಹೂ ವಿ ಆರ್ ಇನ್ ಕ್ರೈಸ್ಟ್. ಸೊ ಒಂದೇ ಒಂದು ಬಿರುದನ್ನ ಇಟ್ಕೊಂಡು ಎಲ್ಲವನ್ನ ಸಾಧಿಸ್ತಾರೆ. ಸೊ ಯೇಸು ಸ್ವಾಮಿ ಹೋಗ್ಬೇಕಾದ್ರೆ, ಸೇವೆ ಮಾಡಬೇಕಾದ್ರೆ, ಸೇವೆಗೆ ಅಂತ ಹೋಗ್ಬೇಕಾದ್ರೆ ಜನ ಹಿಂಗೆಲ್ಲ ಹೇಳ್ತಾರಲ್ಲ, ಛೇ ಏನಪ್ಪ ನನ್ನ ಜನ ಏನೇನೋ ಹೇಳ್ತಾರೆ, ಇವನು ಉದ್ಧಾರನೇ ಆಗಲ್ಲ, ಇವನು ಸರಿ ಇಲ್ಲ, ಇವನು ಅಷ್ಟೇ, ಇನ್ಮೇಲೆ ಮದುವೆ ನಡೆಯಲ್ಲ, ಇನ್ಮೇಲೆ ಇಷ್ಟೇ ಒಳ್ಳೆ ಕಾರ್ಯ ನಡೆಯಲ್ಲ, ಇದೆಲ್ಲ ಜನ ಹೇಳ್ಬೋದು. ಇದನ್ನೆಲ್ಲ ಕೇಳಿಸ್ಕೊಂಡಾಗ ನಮ್ಗೆ ಹೆಂಗೆ ಅನ್ಸುತ್ತೆ ಗೊತ್ತಾ? ವಿ ಬಿಕಮ್ ಡಿಪ್ರೆಸ್ಡ್. ನಿನಗೇನು ನಡೆಯಲ್ಲ, ನಿನ್ನ ಹತ್ರ ದುಡ್ಡು ಬರಲ್ಲ, ನೀನು ಉದ್ಧಾರ ಆಗಲ್ಲ ಅಂತ ಹೇಳಿದ ತಕ್ಷಣ ನಮ್ಗೆ ಏನಾಗ್ಬಿಡುತ್ತೆ? ಡಿಪ್ರೆಷನ್ ಆಗ್ಬಿಡುತ್ತೆ. ಆದರೆ ನಾವು ಒಂದೇ ಒಂದು ಮಾತ್ರ ಮೈಂಡಲ್ಲಿ ಇಟ್ಕೊಬೇಕು, ದೇವ್ರು ನನ್ನ ಬಗ್ಗೆ ಏನು ಹೇಳ್ತಾರೆ, ಅದೇ ಅದನ್ನ ಒಂದನ್ನು ಇಟ್ಕೊಂಡು ನಾವು ಓಡ್ತಾ ಇರಬೇಕು. ಯೇಸು ಸ್ವಾಮಿಗೆ ಎಷ್ಟು ಜನ ಏನೇನೋ ಹೇಳಿದ್ರು, ಬಟ್ ಈ ವಾಸ್ ರನ್ನಿಂಗ್ ಇನ್ ಓನ್ಲಿ ಒನ್ ಟೈಟಲ್,
ಪ್ರಿಯನಾಗಿರುವ ಮಗನು, ಮೈ ಬಿಲವೆಡ್ ಸನ್. ಈಗ ಅಬ್ರಾಮನಿಗೆ ಏನು ಹೇಳಿದ್ರು ದೇವರು? ನೀನು ದೇಶಕ್ಕೆ ಫಾದರ್ ಆಫ್ ನೇಷನ್ಸ್, ನಿನ್ನ ಜನಾಂಗ ದೊಡ್ಡದಾಗುತ್ತೆ ಅಂತ ಹೇಳ್ತರು. ಪರಿಸ್ಥಿತಿಗಳು ನೋಡಿದ್ರೆ ಎಲ್ಲ ವರ್ಸ್ಟ್ ಹೇಳ್ತಾ 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 ಹೇಳ್ತಾನೆ 75ರಿಂದ ಇನ್ನೂ 99 ಬಂತು, ಏನು ಎವಿಡೆನ್ಸೇ ಇಲ್ಲ ಅಬ್ರಾಮನಿಗೆ. ಆದರೆ ಎಲ್ಲ ಜನಾಂಗಕ್ಕೆ ನೀನು ತಂದೆ ಆಗಿವಿ ಅನ್ನೋದನ್ನ ಫಸ್ಟ್ ಟೈಟಲ್ ಕೊಟ್ಬಿಟ್ರು ದೇವರು. ಆದರೆ ಯಾವ ಗುರುತೂ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ, ದೇವರು ಒಂದು ವಾಗ್ದಾನ ಕೊಟ್ಬಿಟ್ರೆ ಅದಕ್ಕೆ ಯಾವ ಗುರುತು ಇರೋದಿಲ್ಲ, ಅದಕ್ಕೆ ಯಾವ ಎವಿಡೆನ್ಸ್ ಇರೋದಿಲ್ಲ, ಅದಕ್ಕೆ ಯಾವ ಸಿಂಪ್ಟಮ್ಸ್ ಇರೋದಿಲ್ಲ. ದೇವ್ರು ಹೇಳಿದಾಗ ಅಬ್ರಾಮನ್ ನಗಾಡ್ತಾ ಇದ್ನಂತೆ. ಆ ರೀತಿ ಕೆಲವೊಂದು ದೇವರು ಮಾತಾಡ್ಬೇಕಾದ್ರೆ ನಮಗೆ ನಗು ಬರುತ್ತೆ, ಇದೆಲ್ಲ ನಡೆಯುತ್ತಾ ಅಂತ. ಬಟ್ ಒಂದು ದಿವಸ ಅದು ಫೈನಲ್ ಸ್ಟೇಜಿಗೆ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು. ಆಮೇಲೆ ಸೊ ಕೆಲವ್ರು ಹೇಳಿರ್ಬೋದು, ಇದಕ್ಕೆ ಮೇಲೆ ಇವ್ರಿಗೆ ಮಕ್ಕಳೇ ಆಗಲ್ಲ, ಇದಕ್ಕೆ ಮೇಲೆ ಇನ್ನೂ ಆಗೋದೇ ಇಲ್ಲ, ಇದಕ್ಕೆ ಮೇಲೆ ಏನು ನಡೆಯೋದೇ ಇಲ್ಲ, ಇವನಿಗೂ ವಯಸ್ಸಾಯಿತು, ಅವನಿಗೂ ಬಲ ಎಲ್ಲ ಹೋಯ್ತು, ಅವಳಿಗೂ ಬಲ ಎಲ್ಲ ಹೋಯ್ತು, ಡಾಕ್ಟರ್ ರಿಪೋರ್ಟ್ಸ್ ಎಲ್ಲ ಚೇಂಜ್ ಆಯಿತು. ಆದರೆ ಜನ ಮಾತಾಡೋದಕ್ಕಿಂತ ಮುಂಚೆ ದೇವರು ಅಬ್ರಾಮನ್ಗೆ ಏನು ಕೊಟ್ಬಿಟ್ರು? ಟೈಟಲ್ ಕೊಟ್ಬಿಟ್ರು. ಏನು ಕೊಟ್ಬಿಟ್ರು? ಯು ವಿಲ್ ಬಿ ದ ಫಾದರ್ ಆಫ್ ನೇಷನ್ಸ್, ನೀನೆಲ್ಲ ಜನಾಂಗಕ್ಕೆ ತಂದೆ ಆಗ್ಬಿಡ್ತೀಯ. ಸೊ ಫಸ್ಟ್ ಟೈಟಲ್. ಆಮೇಲೆ ಇದೆಲ್ಲ ನೋಡಿ, ಅಬ್ರಾಮನ್ ಒಂದೇ ಒಂದು ನಂಬಿಕೆಯಲ್ಲೇ ಇದ್ನಂತೆ. ದೇವ್ರು ಹೇಳಿದಾರಲ್ಲ. ಇವಾಗ ಜನ ಏನು ಹೇಳ್ತಾರೆ? ಇದಕ್ಕೆ ಮೇಲೆ ಆಗಲ್ಲ. ಪಕ್ಕದ ಮನೆಯವ್ರು ಏನು ಹೇಳ್ತಾರೆ? ಇದಕ್ಕೆ ಮೇಲೆ ಆಗಲ್ಲ. ಸ್ವಂತದವ್ರು ಏನು ಹೇಳ್ತಾರೆ? ಇದಕ್ಕೆ ಮೇಲೆ ಏನಾಗಲ್ಲ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡಾಗ ಈ ಶುಡ್ ಹವ್ ಬಿಕಮ್ ಡಿಪ್ರೆಸ್ಡ್. ಅಬ್ರಾಮನ್ಗೆ ಏನಪ್ಪ ಇದು ಅಂತ ಟೆನ್ಷನ್ ಆಗಿರ್ಬೇಕು. ಆದರೆ ಟೈಟಲ್ ಫಸ್ಟ್. ನಾನೇನು ಹೇಳ್ತೀನಿ ಅಂದರೆ, ಇವತ್ತು ನಿನ್ನ ಗುರುತಿ ಏನು ಗೊತ್ತಾ? ಐಶ್ವರ್ಯವಂತನು. ಯು ವಿಲ್ ಬಿ ಹೆಲ್ತಿ, ಯು ವಿಲ್ ನೆವರ್ ಬಿಕಮ್ ಓಲ್ಡ್. ಡೆತ್ತು, ಸಾವನ್ನು ಸಹ ಹತ್ರ ಬರೋದಕ್ಕೆ ಹೆದರ್ಬೇಕು, ಆ ಥರ ಧೈರ್ಯವಾಗಿರ್ಬೇಕು ನೀವು. ನೋಡಿ, ಪೌಲನು ಒಂದು ಮಾತು ಹೇಳ್ತಾನೆ, ಏನು ಗೊತ್ತಾ? ಐ ಫಿನಿಶ್ಡ್ ಮೈ ರೇಸ್ ಅಂತ ಹೇಳ್ತಾನೆ. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಐ ಹ್ಯಾವ್ ಫಿನಿಶ್ಡ್ ಮೈ ರೇಸ್ ಅಂತ ಯಾವಾಗ ಹೇಳಿದ್ದು? ಈ ರೀತಿ ಹೇಳ್ತೀನಿ ನೋಡಿ. ಪೌಲನ್ ಯಾವಾಗ ಹೇಳ್ದ ಗೊತ್ತಾ? ಇನ್ನು ಬದುಕಿರ್ಬೇಕಾದ್ರೆ ಹೇಳಿದ್ದು. ಪೌಲನ್ ಯಾವಾಗ ಹೇಳಿದ್ದು? ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಅಂತ ಯಾವಾಗ ಹೇಳಿದ್ದು? ಬದುಕಿದ್ಬೇಕಾದ್ರೆ ಹೇಳ್ದ ಐ ಹ್ಯಾವ್ ಫಿನಿಶ್ಡ್ ಮೈ ರೇಸ್ ಅಂತ. ಅದಕ್ಕೆ ಅವನು ಹೇಳ್ತಾನೆ ನಾನು ಇವಾಗ ಹೋಗ್ತೀನಿ ಅಂತ. ಆದರೆ ಇವಾಗೆಲ್ಲ ಏನು ಮಾಡ್ತಾರೆ ಗೊತ್ತಾ? ಅವ್ರು ಸತ್ತ ಮೇಲೆ ಅವ್ರಿಗೆ ಬೋರ್ಡ್ ಹಾಕ್ತಾರೆ, ಇವರು ಓಟವನ್ನು ಓಡಿ ಮುಗಿಸಿದ್ದಾರೆ ಅಂತ ಬೋರ್ಡಲ್ಲಿ ಹಾಕ್ತಾರೆ. ಐ ಹ್ಯಾವ್ ಫಿನಿಶ್ಡ್ ಮೈ ರೇಸ್ ಅಂತ. ಅವನಿಗೇನೋ ಜೀವ ಬಂದರೆ ಎದ್ಬಿಟ್ಟು ಹೇಳ್ತಾನೆ, ಅಯ್ಯೋಯ್ಯೋ ಇಲ್ಲ ನನ್ನನ್ನು ಮುಗಿಸ್ಬಿಟ್ರು, ನಾನು ಮುಗಿಸಿಲ್ಲ, ಎಲ್ಲರೂ ಸೇರಿಕೊಂಡು ನನ್ನನ್ನು ಮುಗಿಸ್ಬಿಟ್ಟು ಬೋರ್ಡ್ ಹಾಕ್ಬಿಟ್ರು ಆಚೆ. ಏನಂತ? ಐ ಹ್ಯಾವ್ ಫಿನಿಶ್ಡ್ ಮೈ ರೇಸ್ ಅಂತ. ಎಲ್ಲಿ ಹಾಕಿದ್ದಾರೆ? ಸೆಮಿಟ್ರಿಯಲ್ಲಿ ಹಾಕಿದ್ದಾರೆ. ಸಮಾಧಿಯಲ್ಲಿ ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಅಂತ ಅವ್ರು ಸೆಟ್ ಮೇಲೆ ಹಾಕ್ತಾರೆ. ಆದರೆ ಬೈಬಲಲ್ಲಿ ಬಿಬ್ಲಿಕಲ್ ಆಗಿ ಪೌಲನ್ ಇದ್ದಾಗಲೇ ಐ ಹ್ಯಾವ್ ಫಿನಿಶ್ಡ್ ಮೈ ರೇಸ್ ಅಂತ ಹೇಳ್ದ. ಸೊ ದಟ್ ಈಸ್ ಲೈಫ್. ನೋ ಒನ್ ಶುಡ್ ಪುಟ್ ದ ಬೋರ್ಡ್ ಐ ಹ್ಯಾವ್ ಫಿನಿಶ್ಡ್ ದ ರೇಸ್. ಬೇರೆಯವ್ರು ಹಾಕ್ಬಾರ್ದು ಬೋರ್ಡು ನಾನು ಓಟನ ಮುಗಿಸಿದ್ದೀನಿ ಅಂತ. ಪೌಲನು ನಾನು ಓಟನ ಕಡೆಗಾಣಿಸಿದ್ದೇನೆ ಅಂತ ಅವನು ಬದುಕಿದಾಗಲೇ ಹಾಕ್ಕೊಂಡ ಬೋರ್ಡು. ಇವತ್ತು ಕ್ರೈಸ್ತರಿಗೆ ಸತ್ತ ಮೇಲೆ ಹಾಕ್ತಾರೆ ಬೋರ್ಡು. ಇವಾಗ ನೀವು ಒಂದು ಕಡೆ ಊಟಕ್ಕೆ ಹೋಗ್ತೀರ ಅಂತ ಇಟ್ಕೊಳ್ಳಿ, ಇನ್ನೂ ಊಟ ಮಾಡ್ತಾ ಇದ್ದೀರಾ, ಸಪ್ಲೈಯರ್ ಬಂದ್ಬಿಟ್ಟು ತಟ್ಟೆನೇ ಎತ್ತಕ್ಕೆ ಬರ್ತಾನೆ, ಏನು ಹೇಳ್ತೀರಾ? ಇನ್ನೂ 2 ಪೀಸ್ ಕಬಾಬ್ ಐತೆ, ಇನ್ನೂ ಸ್ವಲ್ಪ ಬಿರಿಯಾನಿ ಐತೆ, ತಿಂತಾ ಇದ್ರೆ ಅದೇ ಸ್ವಲ್ಪ ಕುಂತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಅವ್ನು ಬಂದು ತಟ್ಟೆ ಕೈ ಹಾಕ್ತಾನೆ, ಏನು ಹೇಳ್ತೀರಾ? ಕೈ ಹಾಕ್ರೆ ನಾವೇನು ಹೇಳ್ತಾರೆ? ಅವ್ನು ಬುದ್ಧಿ ಐತಾ ನಿನಗೆ? ಇನ್ನೂ ತಿಂತಾ ಇದ್ದೀನಿ ತಾನೆ, ಬುದ್ಧಿ ಐತಾ ನಿನಗೆ? ಅದಕ್ಕೆ ವೆಯ್ಟರ್ ಏನು ಹೇಳ್ತಾನೆ? ಸಪ್ಲೈಯರ್ ಏನು ಹೇಳ್ತಾರೆ? ಸಾರಿ ಮೇಡಮ್, ಸಾರಿ. ಡೆತ್ತೂ ಸಹ ನಿಮ್ಮನ್ನು ನೋಡಿ ಹೇಳ್ಬೇಕು, ಸಾರಿ ಮೇಡಮ್, ಸಾರಿ ಸರ್, ಸಾರಿ ಬ್ರದರ್, ಸಾರಿ
ಏನು ಗೊತ್ತಿಲ್ಲದೆ ಬಂದ್ಬಿಟ್ಟೆ. ಬುದ್ಧಿ ಆಯ್ತಾ ನಿನಗೆ? ನಾನು ನನ್ನ ಓಟನ ಮುಗಿಸೋವರೆಗೂ ಐ ಹ್ಯಾವ್ ಟು ಫಿನಿಶ್ ಮೈ ರೇಸ್, ಐ ಹ್ಯಾವ್ ಟು ಕಂಪ್ಲೀಟ್ ದ ಮಿನಿಸ್ಟ್ರಿ. ಇನ್ನು ತುಂಬಾ ಕಾರ್ಯಗಳು ದೇವರು ನಿನ್ನ ಮುಖಾಂತರ ಇಟ್ಟು ಸಾಧಿಸ್ಬೇಕು ಅಂತ ಇದ್ದಾರೆ. ಸೊ ಡೆತ್ ಬಂದು ವೆಯ್ಟ್ ಮಾಡ್ಬಿಟ್ಟು ಸಾವು ಬಂದು ಹೇಳ್ಬೇಕು ಸಾರಿ 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 ಅಂತ ಹೇಳ್ಬೇಕು. ನೀವು ಸತ್ತ ಮೇಲೆ ಬೇರೆಯವ್ರು ಬೋರ್ಡ್ ಹಾಕ್ಬಾರ್ದು, ಇವರು ತಮ್ಮ ಓಟವನ್ನು ಓಡಿ ಮುಗಿಸಿದ್ದಾರೆ ಅಂತ. ಅವನು ಎದ್ಬಿಟ್ಟು ಹೇಳ್ತಾರೆ ಅಯ್ಯೋ ಇಲ್ಲ ಇಲ್ಲ ನಾನು ಮುಗಿಸಿಲ್ಲ ಅಂತ. ಸತ್ತಿರೋರ್ನ ಯಾರನ್ನಾದ್ರು ಕೇಳಿ, ಅವ್ರನ್ನ ಎಬ್ಬರ್ಸಿ ಕೇಳಿ, ಏನಪ್ಪ ನೀನು ಓಟನ್ ಮುಗಿಸ್ದ ಅಂದ್ರೆ ಇಲ್ಲ ನಾನೇ ಅರ್ಧದಲ್ಲಿ ಬಂದ್ಬಿಟ್ಟೆ ಅಂತಾರೆ. ಸೊ ಬಿಬ್ಲಿಕಲ್ ಆಗಿ ಏನು ಗೊತ್ತಾ, ದೇ ಶುಡ್ ಫಿನಿಶ್ ರೇಸ್. ಸೊ ಈ ಲೋಕದಲ್ಲಿ ನಾವು ಮಾಡಬೇಕಾಗಿರೋದು, ಸಾಧನೆ ಮಾಡಬೇಕಾಗಿರೋದು, ಸೇವೆ ಮಾಡಬೇಕಾಗಿರೋದು, ಆಶೀರ್ವಾದವಾಗಿ ಇರಬೇಕಾಗಿರೋದು ತುಂಬ ಇದೆ. ಅದಕ್ಕೆ ವಿರುದ್ಧವಾಗಿ ಫೈನಾನ್ಸು, ಸಾವು, ಕಾಯಿಲೆನೋ ಏನೇ ಬಂದ್ರು ಐ ಕಮಾಂಡ್ ಇನ್ ದ ನೇಮ್ ಆಫ್ ಜೀಸಸ್, ಸ್ಟಾಪ್, ಟೇಕ್ ಯುವರ್ ಅಥಾರಿಟಿ. ನಿಮ್ಮ ಅಧಿಕಾರನ ತಗೊಬೇಕು. ಮತ್ತೆ ಯಾಕೆ ಪಾಸ್ಟರ್ ನನಗಿಷ್ಟು ಕಷ್ಟ ಬರ್ತೈತೆ ಜೀವನದಲ್ಲಿ, ಯಾಕೆ ಪಾಸ್ಟರ್ ನನಗಿಷ್ಟು ಹೋರಾಟ ಬರ್ತೈತೆ? ನೋಡಿ ನಾನೇನು ಹೇಳ್ತೀನಿ ಗೊತ್ತಾ, ಇವಾಗ ಯಾವುದೋ ಒಂದು ಪಾರ್ಸಲ್ಲು ನಿಮ್ಮ ಅಡ್ರೆಸ್ಗೆ ಬರ್ತೈತೆ. ಇವಾಗ ಅಮೆಝಾನ್ ಬರ್ತಾನೆ ಅಂತ ಇಟ್ಕೊಳ್ಳಿ, ನೀವು ಇಲ್ಲ ಒಂದು ಯಾವುದೋ ಒಂದು ಪಾರ್ಸಲ್ ನಿಮ್ಮ ಅಡ್ರೆಸ್ ಬರ್ತದೆ. ಇವಾಗ ಅದರಲ್ಲಿ ನಿಮ್ಮ ಹೆಸರಿಲ್ಲ ಅಂದರೆ ನೀವೇನು ಮಾಡಬಾರ್ದು, ತಗೊಬಾರ್ದು. ಅದು ಯಾರ ಹೆಸರ ಮೇಲೆ ಇದೆ ಅಂತ ನೋಡಬೇಕು. ನಿಮ್ಮ ಹೆಸರಲ್ಲಿ ಇದ್ರೆ ಮಾತ್ರನೇ ತಗೊಬೇಕು. ಇವತ್ತು ಕಾಯಿಲೆ ನನ್ನ ಹೆಸರಲ್ಲಿ ಇಲ್ಲ, ದರಿದ್ರ ನನ್ನ ಹೆಸರಲ್ಲಿ ಇಲ್ಲ, ಸೈತಾನನ ಹೋರಾಟ ನನ್ನ ಹೆಸರಲ್ಲಿ ಇಲ್ಲ, ದರಿದ್ರ ನನ್ನ ಹೆಸರಲ್ಲಿ ಇಲ್ಲ. ಸೊ ಆಶೀರ್ವಾದ, ಐಶ್ವರ್ಯ, ಸಂತೋಷ, ಸಮಾಧಾನ ಈ ಬಾಕ್ಸ್ ಬಂದ್ರೆ ಅದ್ರ ಮೇಲೆ ಹೆಸರು ಬರೆದಿರ್ತದೆ ಡಿ ಬಾಬು ಅಂತ. ಅಮೆಝಾನ್ಗೆ ಹೇಳಿ OTP ಕೊಡಿ, ತಗೊಳ್ಳಿ, ಪ್ರಾರ್ಥನೆ ಮಾಡಿ ಆಶೀರ್ವಾದ ತಗೊಳ್ಳಿ, ಹಾಡಾಡಿ ಆಶೀರ್ವಾದ ತಗೊಳ್ಳಿ, ಆಮೇನ್ ಕರಗಳನ್ನು ತಟ್ಟಿ ಆಶೀರ್ವಾದ ತಗೊಳ್ಳಿ, ಆಮೆನ್. ಸೊ ಇವತ್ತು ಈ ಪ್ರಸಂಗ ಅದ್ಭುತ ಮಾಡಿಬಿಡುತ್ತೆ. ಹೆಂಗೆ ಪಾಸ್ಟರ್ ಪ್ರಸಂಗ ಅದ್ಭುತ ಮಾಡುತ್ತೆ? ಯಾಕಂದ್ರೆ ನಾನು ಪ್ರಸಂಗದೊಂದಿಗೆ ಬರಲಿಲ್ಲ, ಪ್ರಸನ್ನತೆಯೊಂದಿಗೂ ಬಂದಿದ್ದೀನಿ. ಸೊ ಪ್ರಸಂಗ ಮಾತ್ರ ಒಬ್ಬ ಮನುಷ್ಯನಿಗೆ ಬಿಡುಗಡೆ ಕೊಡೋದಿಲ್ಲ, ಪ್ರಸನ್ನತೆನೂ ಬಿಡುಗಡೆ ಕೊಡುತ್ತೆ. ಆಮೆನ್. ಸೊ ಪ್ರಸಂಗ ಮಾತ್ರ ಅಲ್ಲ, ಇಲ್ಲಿ ಪ್ರಸನ್ನತೆಯೊಂದಿಗೆ ಬಂದಿದ್ದೀನಿ. ಸೊ ಹೂ ಈಸ್ ಸ್ಪಿರಿಚುವಲ್ ಪರ್ಸನ್? ಯಾರು ಗೊತ್ತಾ ಸ್ಪಿರಿಚುವಲ್ ಪರ್ಸನ್? ಸ್ಪಿರಿಚುವಲ್ ಪರ್ಸನ್ ಅಂದ್ರೆ ಆಧ್ಯಾತ್ಮಿಕ ಜೀವಿತದಲ್ಲಿ ಇರೋರು. ಗುರುತೇನು ಗೊತ್ತಾ? ಹೂ ಈ ಸ್ಪಿರಿಚುವಲ್ ಪರ್ಸನ್? ಬಿಳಿ ಬಟ್ಟೆ ಹಾಕಿರೋರು, ಒಡವೆ ಹಾಕಲ್ಲ ಅನ್ನೋರು, ಅಥವಾ ನಾನು ತಲೆ ಬಾಚಲ್ಲ ಅನ್ನೋರು, ಅಥವಾ ನಾನು ಶೇವಿಂಗ್ ಮಾಡಲ್ಲ ಅನ್ನೋರು, ಅಥವಾ ನಾನು ಶೂ ಹಾಕಲ್ಲ ಅನ್ನೋರು ಅಲ್ಲ ಸ್ಪಿರಿಚುವಲ್ ಪರ್ಸನ್ನು. ಯಾವಾಗಲೂ ಸ್ಪಿರಿಟಲ್ಲಿ ಅವ್ರು ದೇವರೊಂದಿಗೆ ಕನೆಕ್ಟೆಡ್ ಆಗಿ ಸ್ಪಿರಿಚುವಲ್ ಥಿಂಗ್ಸ್ನ ಯಾರು ಥಿಂಕ್ ಮಾಡ್ತಾರೋ ದೇ ಆರ್ ಸ್ಪಿರಿಚುವಲ್ ಪರ್ಸನ್. ದ ಪೀಪಲ್ ಹೂ ಥಿಂಕ್ ಸ್ಪಿರಿಚುವಲ್ ಥಿಂಗ್ಸ್, ದೇ ಆರ್ ಸ್ಪಿರಿಚುವಲ್ ಪೀಪಲ್. ಸೊ ಇವತ್ತು ನನ್ನ ವಸ್ತ್ರ ಏನು, ನಾನೇನು ಹಾಕಿದ್ದೀನಿ ಅನ್ನೋದ್ರಲ್ಲಿ ನಾನು ಎಷ್ಟು ಸ್ಪಿರಿಚುವಲ್ ಅಲ್ಲ, ನಾನು ಯಾವುದನ್ನು ಥಿಂಕ್ ಮಾಡ್ತಾ ಇದ್ದೀನಿ ಅನ್ನೋದೇ ನಾನು ಎಷ್ಟು ಸ್ಪಿರಿಚುವಲ್ ಅಂತ. ಸೊ ಇವತ್ತೆಲ್ಲ ಕ್ರೈಸ್ತರು ಹೆಂಗೆ ಗೊತ್ತಾ, ಮೇಲೆ ಹೋಲಿಯಾಗಿ ನಾನು ಇನ್ಮೇಲೆ ಒಡವೆ ಹಾಕಲ್ಲ, ನಾನು ಇನ್ಮೇಲೆ ಈ ಬಟ್ಟೆ ಹಾಕಲ್ಲ, ನಾನು ಇನ್ಮೇಲೆ ವೈಟ್ ಹಾಕ್ತೀನಿ, ಅದು ಇದು ಏನೋ ತೀರ್ಮಾನ ಮಾಡ್ತಾರೆ. ದಟ್ ಈಸ್ ನಾಟ್ ಸ್ಪಿರಿಚುವಲ್ ಪರ್ಸನ್ಸ್ ಎವಿಡೆನ್ಸ್. ವಾಟ್ ಯು ಥಿಂಕ್ ಇನ್ ಯುವರ್ ಮೈಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿನ್ನ ಮೈಂಡಲ್ಲಿ ಯಾವುದನ್ನು ಯೋಚನೆ ಮಾಡ್ತಾ ಇದ್ದೀರೋ ಯೋಚನೆ ಮಾಡ್ತಾ ಇರಬೇಕು. ಸೊ ನೀವು ನಿಮ್ಮ ಫ್ಯೂಚರ್ ಹೆಂಗಿರ್ತೈತೆ, ನಿಮ್ಮ ಲೈಫ್ ಹೆಂಗಿರ್ತೈತೆ, ನನಗೆ ದುಡ್ಡು ಬರುತ್ತೆ, ನಾನು ಆಶೀರ್ವಾದವಾಗಿ ಇರ್ತೀನಿ, ನಾನು ಚೆನ್ನಾಗಿರ್ತೀನಿ, ಆಮೇಲೆ ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ, ಮನೆ ಚೇಂಜ್ ಆಗುತ್ತೆ, ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ, ಇದನ್ನೆಲ್ಲ ಥಿಂಕ್ ಮಾಡ್ತಾ 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 ಐ ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಹಂಗೆ ದೇವರೊಂದಿಗೆ ಕನೆಕ್ಷನ್ನು, ಆ ಪ್ರೆಸೆನ್ಸ್ ಆಲ್ವೇಸ್ ಕನೆಕ್ಟೆಡ್ ವಿತ್ ದ ಹೋಲಿ ಸ್ಪಿರಿಟ್. ದೇ ಆರ್ ಕಾಲ್ಡ್ ಸ್ಪಿರಿಚುವಲ್ ಪೀಪಲ್. ಅದು ಬಿಟ್ಟು ನಾನು ಇನ್ಮೇಲೆ ಇದು ತಿನ್ನಲ್ಲ, ನಾನು ಅದು ತಿನ್ನಲ್ಲ, ನಾನು ಇದನ್ನ ಬಿಟ್ಟೆ ಅದನ್ನ ಬಿಟ್ಟೆ, ನಾನು ಇನ್ಮೇಲೆ ಊಟನೇ ಮಾಡಲ್ಲ, ನಾನು ಇನ್ಮೇಲೆ ಇದೇ ತಿನ್ನಲ್ಲ. ತಿನ್ಬೇಡಿ, ರೇಷನ್ ಆದ್ರೆ ಸ್ವಲ್ಪ ಮಿಕ್ಲಿ ಮನೇಲಿ. ಸೊ ನಾನೇನು ಹೇಳ್ತೀನಿ ಅಂದರೆ, ಜನ ನಮಗೆ ಹೆಂಗೆ ಟೀಚಿಂಗ್ ಹೇಳ್ಕೊಟ್ಬಿಟ್ರು ಅಂದರೆ, ಇದೆಲ್ಲ ಮಾಡಿದ್ರೇನೆ, ಇದೆಲ್ಲ ಸ್ಟ್ರಿಕ್ಟ್ ಆಗಿದ್ರೇನೆ, ಈ ಥರ ಎಲ್ಲ ಮಾಡಿದ್ರೇನೆ ಅವ್ರು ಬಂದ್ಬಿಟ್ಟು ಟು ಸ್ಪಿರಿಚುವಲ್ ಅನ್ನೋದು ನಮಗೆ ಕಲಿಸ್ಕೊಟ್ಬಿಟ್ರು. ನಾನೇನು ಹೇಳ್ತಿದ್ರೆ, ಸ್ಪಿರಿಚುವಲ್ ಪರ್ಸನ್ ಆಲ್ವೇಸ್ ಥಿಂಕ್ಸ್ ಸ್ಪಿರಿಚುವಲ್ ಥಿಂಗ್ಸ್.
fleshly person always thinks about flesh. Worldly people always thinks about world. Spiritual people always thinks about spiritual things. So ನಾನು ಎಷ್ಟು ಪವರ್ಫುಲ್, ನಾನು ಎಷ್ಟು ಸ್ಪಿರಿಚುವಲ್, ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಮೈಂಡ್. ಅದು ನಿಮ್ಮ ಯೋಚನೆಗೆ. ಅದಕ್ಕೇನೆ ಒಂದೊಂದು ಪ್ರಸಂಗನೂ ನಿಮ್ಮ ಯೋಚನೆನ ಚೇಂಜ್ ಮಾಡೋ ಥರ ಇರಬೇಕು. ನಿಮ್ಮ ಮೈಂಡ್ ಸೆಟ್ಟಿಂಗ್ ಚೇಂಜ್ ಮಾಡೋದನ್ನೇ ಇವತ್ತು ನನ್ನ ಪ್ರಸಂಗ. ಆಮೇಲೆ ನೀವು ಯಾವುದೆಲ್ಲ ಬೇಡದೇ ಇರೋದೆಲ್ಲ ಥಿಂಕ್ ಮಾಡಿದೆ ಅದನ್ನೆಲ್ಲ ಎತ್ತಾಕ್ಬಿಟ್ಟು ಕರೆಕ್ಟಿಗೆ ಇದನ್ನೇ ನೀನು ಥಿಂಕ್ ಮಾಡಬೇಕು. ನೋಡಿ, ನಿಮ್ಗೆ ಆ ಥರ ಒಂದು ಗೈಡೆನ್ಸ್ ಕೊಡೋದಕ್ಕೆ ಸಡನ್ನಿಗೆ ಹೋಲಿ ಸ್ಪಿರಿಟ್ ನನ್ನೊಂದಿಗೆ ಮಾತನಾಡ್ತಾರೆ, ನಿನ್ನ ಲೈಫ್ ಚೇಂಜ್ ಆಗಿಬಿಡುತ್ತೆ. ಓ ಮೈ ಗಾಡ್, ಪ್ರೈಸ್ ದಿ ಲಾರ್ಡ್. ಇವಾಗ ನೋಡಿ, ಇವಾಗ ಒಂದು ರೈಲ್ವೆ ಸ್ಟೇಷನ್ಗೆ ಹೋಗ್ತೀರಾ. ರೈಲ್ವೆ ಸ್ಟೇಷನ್ಗೆ ನೀವು ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡಿಬಿಡ್ತೀರಾ ಅಲ್ವಾ? ಟಿಕೆಟ್ ಬುಕ್ ಮಾಡಿಬಿಟ್ಟು ಬಟ್ಟೆ ಗಿಟ್ಟೆಲ್ಲ ರೆಡಿ ಮಾಡ್ತೀರಾ, ಪ್ಯಾಕ್ ಮಾಡ್ತೀರಾ. ಆಮೇಲೆ ಇಲ್ಲಿಂದ ಒಂದು ಆಟೋ ಹಿಡಿತೀರಾ. ಆಟೋ ಹಿಡ್ಕೊಂಡು ತಿರ್ಗಾ ಅಲ್ಲಿಂದ ಏನು ಮಾಡ್ತೀರಾ, ಬೆಳಿಗ್ಗೆ ಎದ್ದೊಳೋದು, ರೆಡಿ ಆಗೋದು, ಸೂಟ್ ಕೇಸ್ ತೊಗೊಳ್ಳೋದು ಎಲ್ಲ ಎತ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತೀರಾ. 9 ಗಂಟೆಗೆ ಟ್ರೈನ್ ಇದೆ. 8 ಗಂಟೆಗೆ ಹೋಗ್ಬಿಡ್ತೀರಾ, 8-8:15 ಹೋಗ್ತೀರಾ. ಒಂದು ಕಡೆ ನಿಂತಿದ್ದೀರಾ, ಟ್ರೈನ್ ಬಂದೇ ಇಲ್ಲ. ನೀವು ಹೇಳ್ತೀರಾ, ಎಲ್ಲಿ ನಾನು ಟ್ರೈನ್ ಬುಕ್ ಮಾಡಿದ್ದೀನಿ ಬಂದೇ ಇಲ್ಲ ಅಂತ. ಅಲ್ಲೊಂದು ಅನೌನ್ಸ್ಮೆಂಟ್ ಬರ್ತಾ ಇರ್ತೈತೆ. ಅಲ್ಲಿ ಸ್ಪೀಕರ್ ಎಲ್ಲ ಇಟ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ. ನೀವು ಹೊರಡುವಂಥ ಗಾಡಿ 4ನೇ ಪ್ಲಾಟ್ಫಾರ್ಮಲ್ಲಿ ನಿಂತಿದೆ. ನೀವು 1ನೇ ಪ್ಲಾಟ್ಫಾರ್ಮಲ್ಲಿ ನಿಂತ್ಕೊಂಡು ಟ್ರ್ಯಾಕಲ್ಲಿ ನೋಡಿಕೊಂಡು ಇನ್ನೂ ಬಂದಿಲ್ಲ, ಸೂಟ್ ಕೇಸ್ ತೊಗೊಂಡಿದ್ರೆ ರೆಡಿ ಆಗಿದ್ರೆ ನೀವು ಇನ್ನೂ ಬಂದಿಲ್ಲ ಅಂತ. ಆದರೆ ಅಲ್ಲೊಂದು ಅನೌನ್ಸ್ಮೆಂಟ್ ಆಗ್ತಾ ಇರ್ತಾರೆ. ಏನಂದರೆ, ನೀವು ಹೊರಡುವಂಥ ಗಾಡಿ 4ನೇ ಪ್ಲಾಟ್ಫಾರ್ಮಲ್ಲಿ ಬರ್ತಾ ಇದೆ. ಆ ಇನ್ಸ್ಟ್ರಕ್ಷನ್ ಕೇಳಲಿಲ್ಲ ಅಂದರೆ ಸೂಟ್ ಕೇಸ್ ತೊಗೊಂಡು ವಾಪಸ್ ಮನೆಗೆ ಬರಬೇಕು. ನೀವು ಆನ್ಲೈನಲ್ಲೇ ಬುಕ್ ಮಾಡಿದ್ರು ಸರಿ, ಬೆಳಿಗ್ಗೆ ಎದ್ದು ರೆಡಿ ಆಗಿದ್ರು ಸರಿ, ಸೂಟ್ ಕೇಸ್ ರೆಡಿ ಮಾಡಿದ್ರು ಸರಿ, ನೀವೆಷ್ಟೇ ಪ್ರಯಾಸಪಟ್ಟು ಹೋಗಿದ್ರು ಅಲ್ಲಿ ಒಂದು ಇನ್ಸ್ಟ್ರಕ್ಷನ್ ನೀವು ಕೇಳಿಸ್ಕೊಂಡಿಲ್ಲ ಅಂದಮೇಲೆ ಯು ಹ್ಯಾವ್ ಟು ಕಮ್ ಬ್ಯಾಕ್. ಸೊ ಇಷ್ಟೆಲ್ಲ ಮಾಡಿದ್ದು ಏನಾಗ್ಬಿಡ್ತೈತೆ, ವೇಸ್ಟ್ ಆಗಿಬಿಡುತ್ತೆ. ಯಾಕೆ ಗೊತ್ತಾ, ಅಲ್ಲಿ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಂಡಿಲ್ಲ. ಅದೇ ನಾನು ಏನು ಹೇಳ್ತೀನಿ ಅಂದರೆ, ಇಷ್ಟು ಪ್ರಯತ್ನ ಪಟ್ಟು ನೀವು ಇವತ್ತು ಚರ್ಚಿಗೆ ಬಂದು ಕುಂತಿದ್ದೀರಾ. ಆದರೆ ನೀವು ಹೊರಡುವಂಥ ಗಾಡಿ ಪ್ಲಾಟ್ಫಾರ್ಮ್ 4ರಲ್ಲಿ ನಿಂತಿದೆ ಅಂತ ಪಾಸ್ಟರ್ ಫಿಲಿಪ್ ಬಾಬು ಹೇಳೋದನ್ನು ನೀವು ಕೇಳೋದನ್ನು ಬಿಟ್ಬಿಟ್ರೆ ಮತ್ತೆ ಸೂಟ್ ಕೇಸ್ ತೊಗೊಂಡು ವಾಪಸ್ ಹೋಗ್ಬೇಕಾಗುತ್ತೆ. ಆದರೆ ನೀವು ಇನ್ಸ್ಟ್ರಕ್ಷನ್ ಕೇಳ್ಕೊಂಬಿಟ್ರೆ ನಿಮ್ಮ ಡೆಸ್ಟಿನೇಷನ್ ರೀಚ್ ಆಗಿಬಿಡ್ತೀರ. ಸೊ ಎವ್ರಿ ವಾಯ್ಸ್ ಈಸ್ ಫ್ರಮ್ ದ ಹೋಲಿ ಸ್ಪಿರಿಟ್. ನೋಡಿ, ಯಾಕೆ ಇನ್ಸ್ಟ್ರಕ್ಷನು, ವಾಯ್ಸ್ ಆಫ್ ಗಾಡ್ ಬೈಬಲಲ್ಲಿರೋದು, ವರ್ಸಸ್ ಆರ್ ಸೋ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೋಡಿ. ಯಾಕೆಂದರೆ ಈ ಬೈಬಲ್ ಏನಂದರೆ, ಇದು ಬಂದ್ಬಿಟ್ಟು ಮರಣ ಶಾಸನ ಅಂತ ಹೇಳ್ತಾರೆ, ಅಥವಾ ಮೃತ್ಯು ಪತ್ರ ಅಂತ ಹೇಳ್ತಾರೆ, ವಿಲ್ ಅಂತ ಹೇಳ್ತಾರೆ, ಡೀಡ್, ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾರೆ ಬೈಬಲ್ನ. ಓಕೆ, ಡೀಡ್, ಡಾಕ್ಯುಮೆಂಟ್ಸ್, ಓಕೆ, ರೈಟ್. ಈಗ ಈ ಡೀಡ್, ಈ ವಿಲ್ ಯಾವಾಗ ಆಕ್ಟಿವೇಶನ್ ಆಗೋದು? ಇದು ಆಕ್ಟಿವೇಶನ್ ಅಲ್ಲಿ ಇದೆಯಾ ಇಲ್ವಾ? ಬೆಲೆ ಇದೆಯಾ ಇಲ್ವಾ? ಯಾರು ಹೇಳಿದ್ದಿದೆ ಅಂತ? ವಿಲ್ಲಿಗೆ ಬೆಲೆ ಇಲ್ಲ, ಸತ್ರೇನೆ ಬೆಲೆ. ವೀಲ್ ಅಂತಾರಲ್ಲ, ವಿಲ್ಲು, ಅದಕ್ಕೆ ಬಂದ್ಬಿಟ್ಟು ಬೆಲೆ ಇಲ್ಲ. ಅದಕ್ಕೆ ಯಾವಾಗ ಗೊತ್ತಾ ಜೀವ ಬರೋದು? ಬರ್ದಿಟ್ಟಿರೋರು ಸತ್ತ ಮೇಲೆ ಮಾತ್ರನೇ ಅದಕ್ಕೆ ಜೀವ ಬರೋದು. ಸೊ ಬೈಬಲಲ್ಲಿ ಬರ್ದಿಟ್ಟಿರೋರು ಒಬ್ರು ಶಿಲುಬೆಯಲ್ಲಿ ಸತ್ರಲ್ವಾ, ಸೊ ಎಲ್ಲ ಡೀಡು ಆಕ್ಟಿವೇಶನ್ ಆಗೋಯ್ತು. ಇವಾಗ ಅದರಲ್ಲಿ ಇರೋ ಎಲ್ಲನೂ ನಂದು, ನಿಮ್ಮದೇ, ಯೇಸುವಿನ ನಾಮದಲ್ಲಿ ಇಟ್ ಬಿಲಾಂಗ್ಸ್ ಟು ಮೀ. ಓ ಮೈ ಗಾಡ್. ಕೆಲವ್ರು ಕೇಳ್ಬೋದು, ಏನು ಪಾಸ್ಟರ್ ಉಯಿಲು ಗೀಲು ಅಂತ ರೈಲ್ ಬಿಡ್ತಾ ಇದ್ದೀರಾ, ಬೈಬಲಲ್ಲಿ ಇದೆಯಾ? ಇಬ್ರಿಯರಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 16-17. ಅಪ್ಪ ಸದ್ಯ ಇವಾಗಾದ್ರೂ ಒಂದು ವಾಕ್ಯ ತೆಗೆದ್ರು. ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 9 ವರ್ಸ್ 16-17. ಮರಣ ಶಾಸನವು ಇರುವಲ್ಲಿ ಅದನ್ನು ಬರೆಯಿಸಿದವನ ಮರಣವು ಪ್ರಸಿದ್ಧವಾಗಿರಬೇಕಷ್ಟೇ. ಮರಣ ಶಾಸನವು ಮರಣವಾದ ಮೇಲೆ ನಡೆಯುವುದೇ ಹೊರತು ಬರೆಯಿಸಿದವನು ಜೀವದಿಂದಿರುವಾಗ ಎಂದಿಗೂ ಸಲ್ಲುವುದಿಲ್ಲ. ಆಮೆನ್. ನೋಡ್ದಾ ಏನು ಹೇಳುತ್ತೆ? In the case of a will, it is necessary to prove the death of the one who made it. ಸೊ 18ನೇ ವಾಕ್ಯ ಈ ರೀತಿ ಹೇಳುತ್ತೆ, ಹೀಗಿರಲಾಗಿ ಮೊದಲನೆಯ ಒಡಂಬಡಿಕೆ ಆದರೂ ರಕ್ತವಿಲ್ಲದೆ ಸ್ಥಾಪಿತವಾಗಲಿಲ್ಲ. ಸೊ ಮೊದಲನೇ ಒಡಂಬಡಿಕೆ, 2ನೇ ಒಡಂಬಡಿಕೆ ಅಂತ ಸತ್ಯವೇದ ಏನು ಹೇಳುತ್ತೆ ಅಂದರೆ, ಇಟ್ಸ್ ಎ ಕವನೆಂಟ್, ಇಟ್ಸ್ ಎ ಡೀಡ್. ಫಸ್ಟ್ ಕವನೆಂಟ್, ಸೆಕೆಂಡ್ ಕವನೆಂಟ್, ಡೀಡ್. ಸೊ ಸತ್ಯವೇದ ಹೇಳುತ್ತೆ, ಸತ್ತ ಮೇಲೆ ಮಾತ್ರನೇ ಇದಕ್ಕೆ ಜೀವ ಬರೋದಂತೆ.
ಹಳೆ ಒಡಂಬಡಿಕೆ ನೆರಳು, ಹೊಸ ಒಡಂಬಡಿಕೆ ನಿಜ. ಸೊ ಎಲ್ಲ ರಕ್ತ, ಹೋತ ಮರಿ ರಕ್ತ, ಕುರಿಗಳ ರಕ್ತ, ಇದನ್ನೆಲ್ಲ ಏನು ತೋರಿಸ್ತಾ ಇತ್ತು ಅಂದರೆ ಅಂಟಿಲ್ ಜೀಸಸ್ ಕೇಮ್. ಸೊ ಯೇಸು ಕ್ರಿಸ್ತನ ಗುರುತೇ ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಬಲಿಗಳು, ರಕ್ತಗಳು, ಇದೆಲ್ಲ. ಸೊ ಎಲ್ಲೆಲ್ಲ ಬಲಿ ನೋಡ್ತಿರೋ, ಎಲ್ಲೆಲ್ಲ ರಕ್ತ ನೋಡ್ತಿರೋ ಹಳೆ ಒಡಂಬಡಿಕೆಯಲ್ಲಿ, ಅದೆಲ್ಲ ಯೇಸು ಕ್ರಿಸ್ತನನ್ನ ಹೋಲಿಸುತ್ತೆ. ಕೆಲವರು ಏನು ಪ್ರೀಚ್ ಮಾಡ್ತಾರೆ ಅಂದರೆ ಓಲ್ಡ್ ಕವನೆಂಟ್ ಈಸ್ ನಾಟ್ ಇಂಪಾರ್ಟೆಂಟ್, ಓನ್ಲಿ ನ್ಯೂ ಕವನೆಂಟ್ ಈಸ್ ಇಂಪಾರ್ಟೆಂಟ್. ವಿತೌಟ್ ಓಲ್ಡ್ ಕವನೆಂಟ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ನ್ಯೂ ಕವನೆಂಟ್. ಕೆಲವರು ಹೇಳ್ತಾರೆ, ಪಾಸ್ಟರ್ ಇದು ಮತ್ತೆ ಓಲ್ಡ್ ಕವನೆಂಟ್ ಇಂಪಾರ್ಟೆಂಟ್ ಇದ್ರೆ ಅಲ್ಲಿ ಏನು ಹೇಳಿದ್ರು, ಕಣ್ಣಿಗೆ ಕಣ್ಣು, ಅಲ್ಲಿಗೆ ಅಲ್ಲು, ಒಂದು ಕಣ್ಣು ಹೊಡೆದ್ರೆ ಏನು ಮಾಡ್ಬೇಕಂತೆ, ಇನ್ನೊಂದು ಕಣ್ಣು, ಒಂದು ಹಲ್ಲು ಹೊಡೆದಾಕಿದ್ರೆ ಇದೇ ಕವನೆಂಟ್. ಅವಾಗ ಇದೇ ಬಂದು ಲಾ. ಇವ್ರೊಂದು ಏಟು ಹೊಡೆದ್ರೆ ಅವ್ರೊಂದು ಕೈ ಕತ್ತರಿಸಿದ್ರೆ ಇವ್ರೊಂದು ಕೈ ಕತ್ತರಿಸ್ಬೋದು. ಇದು ಒಳ್ಳೇದಾ ಕೆಟ್ಟದಾ? ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಜನ ಹೆಂಗಿದ್ರು ಅಂದರೆ ಮೃಗಗಳ ಥರ ಇದ್ರು. ಒಬ್ಬನ ಏನಾದರೂ ಮಾಡಿಬಿಟ್ರೆ ನೋಡಿ, ಎಕ್ಸಾಂಪಲ್ ಉದಾಹರಣೆ, ಇವು ಹಳೆ ಒಡಂಬಡಿಕೆಯಲ್ಲಿ ನೀವು ಓದ್ಕೊಂಬಂದ್ರೆ ಯಾಕೋಬನ ಮಗಳೊಬ್ಳಿದ್ದಾಳೆ. ಅವಳ ಹೆಸರು ಏನು ಗೊತ್ತಾ? ಯಾಕೋಬನಿಗೆ 12 ಮಕ್ಕಳು. ಟೋಟಲಿ ಯಾಕೋಬನಿಗೆ ಎಷ್ಟು ಮಕ್ಕಳು? ನೋಡ್ದ, ಟೋಟಲಿಗೆ ಯಾಕೋಬನಿಗೆ 12 ಅಲ್ಲ 13. ಲಿಸ್ಟಲ್ಲಿ 12 ಗೋತ್ರಗಳು ಅಂತ ಬರುತ್ತೆ. 12 ಅಂತ ಯಾಕೆ ಎತ್ಕೊಳ್ತಾರೆ ಅಂದರೆ ಅವಾಗೆಲ್ಲ ಆ ಗೋತ್ರ ಲಿಸ್ಟಲ್ಲಿ ಹೆಣ್ಮಕ್ಳದ ಹೆಸರು ಆ್ಯಡ್ ಮಾಡ್ತಾ ಇರಲಿಲ್ಲ, ಗಂಡು ಮಕ್ಕಳದೇ ಆ್ಯಡ್ ಮಾಡ್ತಾ ಇದ್ರು. ಸೊ ಎಲ್ಲರಿಗೂ ಹೆಂಗೆ ಅಂದರೆ ಯಾಕೋಬನಿಗೆ 12 ಮಕ್ಕಳು ಅಂತ ಇಲ್ಲ, ಇನ್ನೊಂದು ಆ್ಯಡ್ ಆಗಿದೆ, ಅವಳ ಹೆಸರು ಬಂದ್ಬಿಟ್ಟು ದೀನಾ ಅಂತ. ಸೊ ಅವ್ರು ಅಲ್ಲಿಂದ ಅವ್ರ ಮಾವನ ಮನೆಯಿಂದ ಹೊರಟ್ಕೊಂಡು ಬರ್ತಾರೆ, ಒಂದು ಊರಿಗೆ ಬರ್ತಾರೆ. ಆ ಊರು ರಾಜ, ಆ ರಾಜನ ಮಗನಿಗೆ ಇವಳ ಮೇಲೆ ಇಷ್ಟ ಬಂದ್ಬಿಟ್ಟು ಏನು ಮಾಡ್ಬಿಟ್ಟಾನೆ, ಕೆಡಿಸ್ಬಿಟ್ಟು ತಿರ್ಗಾ ಬಂದು ಈ ಥರ ನಿನ್ನ ಮಗಳು ನನಗೆ ಇಷ್ಟ ಆಗಿದೆ, ನನಗೆ ನಿನ್ನ ಮಗಳನ್ನ ಕೊಡು, ಮದುವೆ ಮಾಡಿಕೊಡು, ನಾನು ಏನು ಬೇಕಾದ್ರೂ ಮಾಡ್ತೀನಿ, ಹಿಂಗೆಲ್ಲ ಕೇಳ್ತಾರೆ. ಇವ್ರ ಮಕ್ಕಳು, ಇವ್ರ ತಂದೆ ಏನು ಮಾಡ್ತಾರೆ, ಹುಷಾರಿಗೆ ಏನು ಮಾಡ್ತಾರೆ ಗೊತ್ತಾ, ಆಯ್ತು ಒಪ್ಕೊಳ್ಳೋಣ ಅಂತ ಹೇಳಿ ಒಪ್ಪಿಸ್ಬಿಟ್ಟು ಒಂದೇ ಒಂದು ಕಂಡೀಷನ್ ಹಾಕ್ತಾರೆ. ಏನು ಗೊತ್ತಾ, ನಮ್ಮ ಪದ್ಧತಿ ಪ್ರಕಾರ ಏನಾಗಿರ್ಬೇಕು ನೋಡಿ, ಒಂದು ಆನ್ಸರ್ ನಾನು ಬಿಟ್ಬಿಟ್ಟು ಯಾಕೆ ಹೇಳ್ತೀನಿ, ನೀವು ಹೇಳ್ಬೇಕು ಕರೆಕ್ಟ್. ಏನಾಗಿರ್ಬೇಕು? ಸುನ್ನತಿ ಆಗಿರ್ಬೇಕು. ಸುನ್ನತಿ ಆದರೆ ನಾವು ನಿಮ್ಮೂರಲ್ಲಿ ನಾವೇನು ಮಾಡ್ತೀವಿ, ಹೆಣ್ಣು ಕೊಡ್ತೀವಿ, ನಿಮ್ಮ ಕಡೆಯಿಂದ ಹೆಣ್ಣು ತಗೊಳ್ತೀವಿ, ನಮ್ಮ ಕಡೆ ಹುಡುಗರು ಇರ್ತಾರೆ, ಈ ಥರ ಹೆಣ್ಣು ಕೊಡೋದು ತಗೊಳ್ಳೋದು ನಾವು ಮಾಡ್ಕೊಳ್ಳೋಣ ಅಂತ. ಸೊ ರಾಜ ಹೋಗಿ ಊರಲ್ಲಿ ಮಾತಾಡ್ತಾನೆ, ಹೌದು ಒಳ್ಳೇದು ಅನಿಸುತ್ತೆ, ಎಲ್ಲ ಗಂಡಸನ್ನ ಕರೆದ್ಬಿಟ್ಟು ಹೇಳ್ತಾನೆ, ಓಕೆ ಈ ಥರ ಹೇಳ್ತಾರೆ, ನೀವೇನು ಹೇಳ್ತೀರ ಅಂತ. ಸರಿ, ರಾಜ ಹೇಳ್ಬಿಟ್ನಲ್ಲೇ ಅವರೆಲ್ಲ ಹೇಳ್ತಾರೆ, ಆಯಿತು ಒಪ್ಕೊಳ್ಳೋಣ, ಮಾಡೋಣ. ಸೊ ಏನು ಮಾಡ್ತಾರೆ, ಒಂದು ದಿನ ಆ ಊರಲ್ಲಿರೋ ಎಲ್ಲ ಗಂಡಸರಿಗೂ ಸುನ್ನತಿ ಮಾಡಿಸ್ತಾರೆ. ಇವ್ರ ಮಕ್ಳು ಏನು ಮಾಡಿದ್ರು ಗೊತ್ತಾ, ನಮ್ಮ ತಂಗಿನ ಹಿಂಗೆ ಮಾಡಿಬಿಟ್ಟೆ ತಾನೆ ಅಂತ ಹೇಳಿ ಆ ಊರಲ್ಲಿರೋ ಎಲ್ಲ ಗಂಡಸರನ್ನು ಕತ್ತರಿಸಿ ಸಾಯಿಸ್ತಾರೆ. ಯಾರು ಮಾಡಿದ ತಪ್ಪಿಗೆ? ಒಬ್ಬ ಮಾಡಿದ ತಪ್ಪಿಗೆ ಊರಲ್ಲಿರೋರನ್ನೆಲ್ಲ ಸಾಯಿಸ್ತಾರೆ. ಸೊ ಕಾಲ ಹಂಗಿತ್ತು ಆಗ. ಒಬ್ಬ ತಪ್ಪು ಮಾಡಿದ್ರೆ 100 ಜನಕ್ಕೆ ಸಾಯಿಸೋರು. ದೇವರು ಅಲ್ಲಿಂದ ಸ್ವಲ್ಪ 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 ಇವ್ರನ್ನ ಚೇಂಜ್ ಮಾಡಿ ಎಲ್ಲಿಗೆ ತೊಗೊಂಬಂದ್ರು ಅಂದರೆ, ಅಷ್ಟು ಬೇಡಪ್ಪ, ಒಂದು ಕಣ್ಣು ಹೊಡೆದ್ರೆ ನೀನೊಂದು ಕಣ್ಣು ಹೊಡೆದಾಕು, ಒಂದು ಕೈ ಕಚ್ಚಿದ್ರೆ ನೀನೊಂದು. ಅವಾಗ ಅವ್ರಿಗೆ ಅದು ಇಷ್ಟನೇ ಇರಲಿಲ್ಲ. ಏನು ಒಂದು ಕೈಗೆ ಒಂದೇ ಕೈಯ, ಒಂದು ಕಾಲ್ಗೆ ಒಂದೇ ಕಾಲ ಅಂತ ಹೇಳಿ ಲಾಸ್ಟ್ಗೆ ದೇವ್ರು ಹೆಂಗೋ ಅಲ್ಲೋರ್ಗೂ ಒಪ್ಸಿದ್ರು ಅವ್ರನ್ನ. ಕಣ್ಣಿಗೆ ಕಣ್ಣು, ಅಲ್ಲಿಗೆ ಅಲ್ಲು, ಒಂದು ಕೈಗೆ ಒಂದು ಕೈ ಅಂತ ಇವ್ರನ್ನ ಅಲ್ಲೋರ್ಗೂ ಕರ್ಕೊಂಬರೋದೇ ದೊಡ್ಡ ವಿಷಯ ಆಗಿತ್ತು. ಅವ್ರ ಅಲ್ಲಿಗೂ ಇಲ್ಲ ಒಂದಲ್ಲಿಗೆ 32 ಅಲ್ಲು ಅಂತ ಇದ್ರು. ಆದ್ರೂ ಹೆಂಗೋ ಅಲ್ಲಿವರೆಗೂ ಬಂದಿದ್ದೇ ದೊಡ್ಡ ವಿಷಯ. ಅಲ್ಲಿಂದ ಬರ್ತಾ ಇವ್ರನ್ನ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿ ಈಗ ಒಂದು ಕಣ್ಣಿಗೆ ಒಂದು ಕಣ್ಣು, ಒಂದಲ್ಲಿಗೆ ಒಂದಲ್ಲು ಅಂತ ಕರ್ಕೊಂಬಂದು ಲಾಸ್ಟಿಗೆ ದೇವರು ಇವ್ರನ್ನ ಎಲ್ಲರಿಗೂ ಕರ್ಕೊಂಬಂದ್ರು. ಅಂದರೆ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅನ್ನೋವರೆಗೂ ಇವ್ರನ್ನ ಸ್ವಲ್ಪ 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 ಎತ್ಕೊಂಬಂದು ನ್ಯೂ ಕವನೆಂಟಲ್ಲಿ ದೇವ್ರು ಬಿಟ್ರು. ಸೊ ಈ ಮೃಗಗಳಾಗಿದ್ದಂಥ ಜನರನ್ನ ನಿಜವಾದ ಜನರನ್ನಾಗಿ ದೇವರು ಮಾರ್ಪಡಿಸೋದಕ್ಕೆ ಈ ಕಮ್ಯಾಂಡ್ಮೆಂಟ್ಸ್ನ ದೇವ್ರು ಕೊಟ್ಟರು. ಲಾ ಅನ್ನೋದಕ್ಕೆ ಅದಕ್ಕೇನೆ ದೇವರು 10 ಕಮ್ಯಾಂಡ್ಮೆಂಟ್ಸ್ ಕೊಟ್ಟರು. ನೋಡಿ, ಇದನ್ನೆಲ್ಲ ನೀನು ಮಾಡಬೇಕು ಅಂತ. ಯಾಕಂದರೆ ಆ ಕಮ್ಯಾಂಡ್ಮೆಂಟ್ಸ್ ಇರಲಿಲ್ಲ ಅಂದಿದ್ರೆ
ಯಾರು ರೋಡಲ್ಲಿ ಓಡಾಡ್ತಾ ಇರ್ಲಿಲ್ಲ. ಈಗಲೂ ನೋಡಿ, ಪೊಲೀಸ್ ಅವ್ರು ರೋಡಲ್ಲಿ ಇಲ್ಲ ಅಂದಿದ್ರೆ ಒಂದು ಹೆಣ್ಮಕ್ಳು ಓಡಾಡಕ್ಕೆ ಸಾಧ್ಯ ಇಲ್ಲ. ಈ ಲಾ ಅಂಡ್ ಆರ್ಡರ್ಸ್ ಇರ್ಲಿಲ್ಲ ಅಂದಿದ್ರೆ ಇವತ್ತು ಕಾನೂನು ಅವ್ರವ್ರ ಕೈಯಲ್ಲಿ ಎತ್ಕೊಂಡ್ಬಿಟ್ಟಿರೋರು. ಅವ್ರವರು ಇವತ್ತು ನೋಡಿ, ಪೊಲೀಸು, ಹೊಯ್ಸಳ, ಅಲ್ಲಿ ಇಲ್ಲಿ ಇನ್ಸ್ಪೆಕ್ಟ್ರು, ಕಾನ್ಸ್ಟೇಬಲ್ಸು, CIDಗಳೆಲ್ಲ ಇರೋದು ಎಷ್ಟು ಒಳ್ಳೇದಂದ್ರೆ ಜನ ನೆಮ್ಮದಿಯಾಗಿ ರಾತ್ರಿ ಹೊತ್ತು ಓಡಾಡ್ಬೋದು. ಇಲ್ಲ ಅಂದಿದ್ರೆ ಬಿಡ್ತಾ ಇದ್ರ? ಎಲ್ಲ ಮಚ್ಚು ತಗೊಂಡು ಸಾಯಿಸಿರೋರು ಒಬ್ಬೊಬ್ಬರನ್ನು. ಎಂತ ಘೋರವಾದ ಕೊಲೆಗಳೆಲ್ಲ ನಡೀತೈತೆ ಗೊತ್ತಾ? ಆದ್ರೆ ಈ ಕಾಲದಲ್ಲಿ ಈ ಲಾ ಎಲ್ಲ ಇಡೋದಕ್ಕೇನೆ ಜನರಿಗೆ ಭಯ. ನೋಡಿ, ಕೋರ್ಟ್ ಇದೆ, ಸಿವಿಲ್ ಕೋರ್ಟ್ ಇದೆ, ಹೈಕೋರ್ಟ್ ಇದೆ. ಇದೆಲ್ಲ ಏನಕ್ಕೆ ಗೊತ್ತಾ? ಲಾ ಅಂಡ್ ಆರ್ಡರ್ಸ್. ಇದೆಲ್ಲ ಇರೋದಕ್ಕೇನೆ ಜನ ನೆಮ್ಮದಿಯಾಗಿ ಬಾಳ್ತಾ ಇದ್ದಾರೆ. ಸೊ ದೇವರು ಹಳೆ ಒಡಂಬಡಿಕೆಯಲ್ಲಿ ಲಾ ಅಂಡ್ ಆರ್ಡರ್ಸ್ ಕೊಟ್ಟಿದ್ದ ಕಾರಣ ಏನು ಗೊತ್ತಾ? ಜನಗಳು ಮೃಗಗಳ ತರ ಇದ್ರು ಆ ಕಾಲದಲ್ಲಿ. ನೀವು ಹಳೆ ಒಡಂಬಡಿಕೆ ಓದಿದ್ರೆ ಗೊತ್ತಾಗುತ್ತೆ. ಈ ಕಾಲದಲ್ಲಿ ಏನೂ ಇಲ್ಲ, ಆ ಕಾಲದಲ್ಲಿ ಹಂಗಿದ್ರು. ಗಂಡಸರು ಯಾರಾದ್ರೂ ಮನೆಗೆ ಬಂದ್ರು ಗಂಡಸರು ಬಾಗಿಲು ತಟ್ಟೋರು, ಅವ್ರನ್ನ ಆಚೆ ಕಳ್ಸು ಅಂತ, ಅವ್ರ ಜೊತೆ ನಾವು ಮಲಗಬೇಕು ಅಂತ. ಹಳೆ ಒಡಂಬಡಿಕೆಯಲ್ಲಿ ಆ ಕಥೆಗಳೆಲ್ಲ ನೀವು ಕೇಳ್ಬೋದು. 2-3 ಕಡೆ ಆ ಇನ್ಸಿಡೆಂಟ್ ಇದೆ. ಯಾರೋ ಒಬ್ರು ಮನೆಗೆ ಬಂದ್ರೆ ಗೆಸ್ಟ್ ಗೊತ್ತಿಲ್ದಿರೋ ಊರು ಬಿಟ್ಟು ಊರು ಬಂದ್ಬಿಟ್ರೆ ಆ ಗಂಡಸ್ರನ್ನ ಏನ್ ಮಾಡ್ಬೇಕು, ಇವ್ರು ಕೆಡ್ಸ್ಬೇಕು ಅಂತ ಗಂಡಸ್ರೇ ಕಾಯ್ತಾ ಇರ್ತಾರೆ. ಅಲ್ಲಿರೋನು ಹೇಳ್ತಾನೆ, ಅಪ್ಪ ದಯವಿಟ್ಟು ಇವ್ರನ್ನ ಏನು ಮಾಡ್ಬೇಡ, ನನಗೆ ಮಗಳು, ಕನ್ನಿಕೆಯ ಮಗಳಿದ್ದಾಳೆ, ಆ ಮಗಳನ್ನ ಬೇಕಾದ್ರೂ ನೀನ್ ಏನಾದ್ರು ಮಾಡ್ಕೊ, ಆದ್ರೆ ಬಂದವ್ರನ್ನ ಏನ್ ಮಾಡ್ಬೇಡ, ಮುಟ್ಬೇಡ. ಹಾಗಂದ್ರೆ ತಿಳ್ಕೊಳ್ಳಿ ಆ ಕಾಲದಲ್ಲಿ ಜನರು ಎಷ್ಟು ಘೋರವಾಗಿದ್ರು ಅಂತ. ಸೊ ದೇವ್ರು ಅಲ್ಲಿಂದ ಕ್ಯಾರೆಕ್ಟರ್ನ ಅವ್ರನ್ನ ಸ್ವಲ್ಪ ಚೇಂಜ್ ಮಾಡಿ ಲಾಸ್ಟಿಗೆ ಕಮ್ಯಾಂಡ್ಮೆಂಟ್ ಎಲ್ಲಿ ಬಂತು ಅಂದ್ರೆ, ಒಂದು ಕೆನ್ನೆಗೆ ಹೊಡೆದ್ರು ನೀನು ಇನ್ನೊಂದು ಕೆನ್ನೆ ತೋರಿಸೋವರೆಗೂ ದೇವ್ರ ಮನುಷ್ಯರನ್ನ ಅಲ್ಲಿವರೆಗೂ ಬದಲಾಯಿಸಿದ್ರು. ಸೊ ವಿ ಆರ್ ಲೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ಈಗ ಒಂದು ಮನುಷ್ಯನ ದೇವ್ರ ಮನುಷ್ಯನಾಗಿ ಮಾರ್ಪಡ್ರು. ಈಗ ಹೇಳಿ, ದೇವ್ರು ಒಳ್ಳೆಯವರ? ಈಸ್ ಗುಡ್. ಹೀಗೆ ಬರ್ತಾ ದೇವ್ರೊಬ್ಬ ಮನುಷ್ಯನಾಗಿ ಚೇಂಜ್ ಮಾಡಿ ಅವನು ಸಾರಿ ಅಂತ ಕೇಳೋವರೆಗೂ, ಅವನು ಫರ್ಗ್ಯೂ ಮಾಡೋ ಥರ, ಅವನು ಬಿಟ್ಕೊಡೋ ಥರ, ಅವನ್ನ ಕೊಡೋ ಥರ, ಒಂದು ರಿಯಲ್ ಮ್ಯಾನ್ ಏನೋ, ಒಂದು ರಿಯಲ್ ಮನುಷ್ಯ ಏನೋ ಆ ಥರ ದೇವರು ಮನುಷ್ಯನಾಗಿ ಚೇಂಜ್ ಮಾಡೋದಕ್ಕೆ ಇಟ್ ಟುಕ್ ಇಯರ್ಸ್. ಈಗ ದೇವರು ಮನುಷ್ಯನಾಗಿ ನೋಡ್ತಾರೆ. ಹಲ್ಲೆಲೂಯಾ. ಸೊ ಬೈಬಲ್ ಈಸ್ ಲೈಕ್ ಎ ಪ್ರಾಫೆಸಿ. ಸತ್ಯವಿದೆ ಏನ್ರಿ? ಪ್ರವಾದನೆ ಇದ್ದಂಗೆ. ನೋಡಿ, ಎಲ್ಲ ಮನುಷ್ಯರಿಗೂ ಎಲ್ಲರಿಗೂ ಏನು ಗೊತ್ತಾ, ಫ್ಯೂಚರ್ ತಿಳ್ಕೊಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಎಲ್ಲರಿಗೂ ಭವಿಷ್ಯತ್ ಕಾಲ ಹೆಂಗಿರ್ಬೇಕು ಅನ್ನೋದಕ್ಕೆ ಆಸೆ ಇದೆಯಾ ಇಲ್ವಾ? ಎಲ್ಲರಿಗೂ ತಿಳ್ಕೊಬೇಕು ಅಂತ ಆಸೆ ಇದೆಯಾ? ಅದಕ್ಕೇನೆ ನೋಡಿ, ಗಿಣಿ ಹತ್ರ ಹೋಗೋದು, ಈ ಕಾರ್ಡ್ ಎತ್ಕೊಡಮ್ಮ, ಅದೊಂದು ಕಾರ್ಡ್ ಎತ್ತು ಬಿಸಾಕುತ್ತೆ. ಅದನ್ನ ನೋಡ್ಬಿಟ್ಟು ಇನ್ನೂ ನಿಮ್ಗೆ 6 ತಿಂಗಳಲ್ಲಿ ಒಳ್ಳೇದು ನಡೆಯುತ್ತೆ. ನೋಡಿ, ಅವ್ರು ಹೇಳೋದಲ್ಲ ಏನು ಗೊತ್ತಾ, ನಿನ್ನ ಹತ್ರ ಎಷ್ಟು ಕಾಸಿದ್ರು ನೀನೆಲ್ಲ ಬೇರೆಯವ್ರಿಗೆ ಅಂತಾನೆ ಖರ್ಚು ಮಾಡ್ಬಿಡ್ತೀಯ, ನಿನ್ನ ಹತ್ರ ದುಡ್ಡೇ ಉಳಿಯಲ್ಲ. ಈ ಮನುಷ್ಯನ ಪರಿಸ್ಥಿತಿನೇ ಅದೇ. ಅವ್ರು ಹೇಳೋದು ಎಲ್ಲರಿಗೂ ಇದೆ. ನೀನು ಎಲ್ಲರಿಗೂ ಒಳ್ಳೇದು ನೆನೆಸ್ತೀಯ, ಆದ್ರೆ ನಿನ್ನ ಬಗ್ಗೆ ಯಾರು ಒಳ್ಳೇದು ನೆನೆಸಲ್ಲ. ಗಿಳಿ ಹೇಳ್ತಾ ಇದ್ದೆ, ಅವನು ಹೌದಲ್ವಾ? ಅದು ಎಲ್ಲ ಮನುಷ್ಯರ ಗುಣ ಹಂಗೆ ಅಲ್ವಾ? ಅದನ್ನೇ ತಿರ್ಗಾ ರಿಪೀಟ್ ಮಾಡ್ತಾ ಇರ್ತಾರೆ. ಸೊ ಯಾಕೆ ಹೋಗಿ ಗಿಣಿ ಹತ್ರ ಕೇಳೋದು? ಯಾಕೆ ಕೈ ಕೊಡೋದು? ಯಾಕೆ ಮುಖ ನೋಡ್ಬಿಟ್ಟು ಫೇಸ್ ರೀಡಿಂಗ್ ಹೇಳೋದು? ಯಾಕೆ ಕೈಯಲ್ಲಿ ನೋಡಿ ಇಲ್ಲಿ ರೇಖೆ ಹೆಂಗಿದೆ, ಇಲ್ಲಿ ಅಂಟ್ಕೊಂಡಿದ್ರೆ ಇದು ಸರಿ ಬರಲ್ಲ. ನೋಡಿ, ಈ ರೇಖೆ ಬಂದ್ಬಿಟ್ಟು ಈ 2 ರೇಖೆ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆಯಲ್ಲ, ನೀವು ಗಂಡ ಹೆಂಡತಿ ಗ್ಯಾಪ್ ಅಲ್ಲೇ ಇರ್ತೀರಾ. ಇದು ನೋಡಿ, ಇದು ಎಜುಕೇಶನ್ ಅರ್ಧದಲ್ಲಿ ನಿಂತೋಗಿದೆ. ನೋಡಿ, ಇದು ಅರ್ಧದ ಕಟ್ಟಾಗೈತಲ್ವಾ, ನಿಮ್ಗೆ ಓದು ಬರ ಇಲ್ಲ. ಹೆಂಗೆ ಹೇಳ್ತಾನೆ ಶಾಸ್ತ್ರದವ್ನು ಕರೆಕ್ಟಿಗೆ ಓದ್ ಬರ ಇಲ್ಲ. ನೀನು ಓದಿದ್ರೆ ಅವನ ಹತ್ರ ಹೋಗ್ತಾ ಇರ್ಲಿಲ್ಲ. ಅದರಲ್ಲೇ ಅವನು ಗೊತ್ತು. ಯಾರು ನೋಡಿ, ಇಂಜಿನಿಯರ್ಸು ಓದಿರೋರು, MBBS ಡಾಕ್ಟರ್ಸ್ ಎಲ್ಲ ಹೋಗ್ಬಿಟ್ಟು ಕೈ ಏನು ಹೇಳ್ತಿಲ್ಲ, ಅವನು ಗೊತ್ತು ಓದಿಲ್ದೇ ಇರೋ ಕೆಲಸ ಓದಿಲ್ದೇ ಇರೋ ನಂತರ ಬರೋದು. ಅವನು ಕರೆಕ್ಟಿಗೆ ಹೇಳ್ಬಿಟ್ಟ, ನಿನಗೆ ಎಜುಕೇಶನ್ ಅರ್ಥದಲ್ಲಿ ಕಟ್ಟಾಗಿದೆ. ಸೊ ಎಷ್ಟು ಆಯುಷ್ಯಿದೆ ನೋಡಿ. ಇದೆಲ್ಲ ನಾನೇನೇ ಹೇಳ್ತೀನಿ ಅಂದ್ರೆ, ಇದನ್ನೆಲ್ಲ ತೋರಿಸಿ ಆದ್ರೂ ಇವ್ರಿಗೇನು ಗೊತ್ತಾಗಬೇಕು, ದೇ ಶುಡ್ ನೋ ದೇರ್ ಫ್ಯೂಚರ್. ಎವ್ರಿ ಒನ್
ಆಸ್ ಅನ್ ಆಂಬಿಷನ್ ಟು ನೋ ದೇರ್ ಫ್ಯೂಚರ್. ಎಲ್ಲರಿಗೂ ಅವ್ರ ಭವಿಷ್ಯತ್ ಕಾಲ ಹೆಂಗಿದೆ ಅಂತ ಒಂದು ಆಸೆ ಇರುತ್ತೆ. ಹಿಂಗಿರುತ್ತೆ, ದುಡ್ಡು ಬರುತ್ತೆ, ನಿಮ್ಗೆ 6 ತಿಂಗಳಲ್ಲಿ ದುಡ್ಡು ಬರುತ್ತೆ, 1 ವರ್ಷದಲ್ಲಿ ದುಡ್ಡು ಬರುತ್ತೆ ಅಂದಿದ ತಕ್ಷಣ ಇವ್ರಿಗೆ ನೋಡಿ ಒಂದು ಖುಷಿ. ಹೇಳಿ 6 ವರ್ಷ ಆಗಿರ್ತೈತೆ. ಆದರೆ ಸೊ ನಾನೇನು ಹೇಳ್ತೀನಿ ಅಂದರೆ ಎಲ್ಲನೂ ಫೇಕ್ ಅಂತ ಹೇಳಲ್ಲ, ಕೆಲವೊಂದು ಶಾಸ್ತ್ರಗಳು ನಿಜಾನೂ ಇದೆ. ಯಾಕುತ್ತಾ, ಡಿಮೋನಿಕ್ ಸ್ಪಿರಿಟ್ಸ್ ನೋಸ್ ಯುವರ್ ಫ್ಯೂಚರ್, ಆದರೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ಅಷ್ಟೇ. ನಾನು ಒಂದು ಕ್ವಶನ್ ಕೇಳ್ತೀನಿ ನೋಡಿ. ಈಗ ಮೋಸೆ ಇದ್ದಂಥ ಕಾಲದಲ್ಲಿ ಒಂದು ಮೋಸೆ ಬಂದ್ಬಿಟ್ಟು ಲೀಡರ್ ಆಗ್ತಾನೆ ಅಂತ ಸೈತಾನನಿಗೂ ಗೊತ್ತಿತ್ತು, ಫರೋವನಿಗೂ ಗೊತ್ತಿತ್ತು. ಯಾರೋ ಒಬ್ರು ಇಲ್ಲಿಂದ ಹೋಗ್ತಾರೆ ಅಂತ ಸೈತಾನ್ಗೆ ಗೊತ್ತಿತ್ತು. ಅದಕ್ಕೆ ನಾವು ಏನು ಮಾಡ್ತಾನೆ ಗೊತ್ತಾ, ಯಾರು ಗಂಡು ಮಗು ಹುಟ್ಟಿದ್ರು ಏನು ಮಾಡಿರೋ ಎಲ್ಲರನ್ನೂ ಸಾಯಿಸ್ಕೊಂಬಂದ. ಆದರೆ ಒರಿಜಿನಲ್ ಯಾವುದೋ ಬಿಟ್ಬಿಟ್ಟ. ಸೈತಾನನು ಅಷ್ಟು ಇಂಟೆಲಿಜೆಂಟ್, ಡೂಪ್ಲಿಕೇಟ್ ಇಟ್ಕೊಂಡು ಒರಿಜಿನಲ್ ಬಿಟ್ಬಿಡ್ತಾನೆ. ಅಲ್ಲಿ ಯಾಕೆ ಎಲ್ಲರೂ ಕರೆಕ್ಟಾಗಿ ಸೈತಾನಿಗೆ ಗೊತ್ತಿದ್ರೆ ಇವನೇ ಮೋಸೆ ಪಟ್ ಅಂತ ಹಾಕಿ ಸಾಯಿಸ್ಬಿಡು ಅಂತ ಹಾಕಿರ್ಬೋದಾಯ್ತಲ್ಲ. ಅಷ್ಟು ಬುದ್ಧಿವಂತ ಜಾಣತನ ಅವನ ಹತ್ರ ಇಲ್ಲ. ಲೋಕದಲ್ಲಿ ಇರುವವನಿಗಿಂತ ನನ್ನಲ್ಲಿ ನಿಮ್ಮಲ್ಲಿ ಇರುವಾತನೇ ದೊಡ್ಡವರು. ಈಗ ಯೇಸು ಸ್ವಾಮಿ ಹುಟ್ಟಿದ್ರಲ್ವಾ, ಹುಟ್ಟಿದ್ಮೇಲೆ ಅಲ್ಲಿರೋ ಎಲ್ಲ ಗಂಡು ಮಕ್ಕಳನ್ನ ಸಾಯಿಸಿದ್ರು. ಯಾಕಂದ್ರೆ ಇದೇ ಯೇಸು ಅಂತ ಯಾರ ಕೈಲಿ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಅಷ್ಟು ಬುದ್ಧಿವಂತ ರೀ ಅವನು. ಅದೇ ಯೇಸು ಅಂತ ಗೊತ್ತಿರಲಿಲ್ಲ. ಅದಕ್ಕೇನೆ ಎಲ್ಲ ಗಂಡು ಮಕ್ಕಳನ್ನ ಸಾಯಿಸ್ತಾರೆ. ಯಾಕೆ ಗೊತ್ತಾ, ಪರ್ಫೆಕ್ಟ್ ಯೇಸು ಯಾರನ್ನು ಗೊತ್ತಿಲ್ಲ. ಆದರೆ ಗೊತ್ತು, ಒಬ್ರು ಬರ್ತಾರೆ ಅವರೇ ತಲೆಯನ್ನು ತೊಳೆಯೋದು ಅಂತ ಗೊತ್ತಿತ್ತು ಅವನಿಗೆ. ಒಬ್ರು ಬರ್ತಾರೆ, ಅದು ಆದಿಕಾಂಡದಲ್ಲೇ ಪ್ರಾಫೆಸಿ ಬಂದ್ಬಿಡ್ತು. ಈ ಸ್ತ್ರೀಯ ಸಂತಾನವೇ ನಿನ್ನ ತಲೆಯನ್ನ ಜಜ್ಜೋದನ್ನು ಗೊತ್ತಿತ್ತು. ಸೊ ಯಾರೋ ಒಬ್ರು ಬಂದು ಜಜ್ತಾರೆ ಅಂತ ಅವ್ನಿಗೆ ಗೊತ್ತಿತ್ತು. ಯಾರದು ಅಂತ ಪರ್ಫೆಕ್ಟಾಗಿ ಗೊತ್ತಿರಲಿಲ್ಲ. ಸೊ ಸೈತಾನನಿಗೆ ಅಷ್ಟು ಬುದ್ಧಿ ಇಲ್ಲ. ಈಸ್ ಎ ಪಕ್ಕಾ ಫೂಲ್. ಅವನು ಗೊತ್ತಿಲ್ಲ ನೋಡಿ. ಕೆಲವೊಂದ್ಸತಿ ಸೈತಾನನ್ನು ಚರ್ಚ್ಗೆ ಹೋಗಕ್ಕೆ ಅಲೋ ಮಾಡ್ಬಿಡ್ತಾನೆ ನೋಡಿ. ಅದಕ್ಕೆ ಸತ್ಯವೇದನೆ ಹೇಳುತ್ತೆ, ಸೈತಾನೇನು ಏನೋ ಯೋಚನೆ ಮಾಡ್ದ ಗೊತ್ತಾ, ಯೇಸು ಸ್ವಾಮಿನೇ ಹೇಗಾದ್ರೂ ಸಾಯಿಸ್ಬಿಡ್ಬೇಕು. ಅದಕ್ಕೆ ಅವನು ಹೇಗಾದ್ರೂ ಕಂಬಕ್ಕೆ ಹಾಕಿ ಅಂತ. ಆದ್ರೆ ಕಂಬದಲ್ಲೇ ಇರೋದು ಅವನಿಗೆ ಏಟು ಅಂತ ಗೊತ್ತಿರಲಿಲ್ಲ. ಅವನ ಟೈಮ್ ಅಲ್ಲೇ ಇದ್ದಿದ್ದು, ಆದ್ರೆ ಅವ್ನಿಗೆ ಗೊತ್ತಿಲ್ಲ. ಅವನು ಅಲ್ಲಿವರೆಗೂ ನಗಾಡ್ತಾ ಇದ್ದ, ನೋಡ್ದ ಅಂತ. ಯೇಸು ಸ್ವಾಮಿ ಹೇಗೆ ಸೈಲೆಂಟಿಗೆ ಇದ್ದುಬಿಟ್ಟು ಎದ್ರು ನೋಡಿ 3ನೇ ದಿವಸ. ಆಹಾ, ಅವ್ರಿಗೆ ಗೊತ್ತಿರಲಿಲ್ಲ ಈ ಥರ ಒಂದು ಏಟು ಬೀಳುತ್ತೆ ಅಂತ. ಎದ್ದು ಬಂದು ತನ್ನ ತಲೆ ಮೇಲೆ ಕಾಲಿಟ್ಟರು ನೋಡಿ. ಓ ಮೈ ಗಾಡ್, ಇವತ್ತು ಅವರೇ ನಮ್ಮ ಬಾಸು ನಿಮ್ಮ ಬಾಸು. ಸೈತಾನನ ತಲೆ ಮೇಲೆ ಕಾಲಿಟ್ಟಂತ ದೇವರು, ನನ್ನ ದೇವರು, ನಿಮ್ಮ ದೇವರು. ಓ ಮೈ ಗಾಡ್. ಅವನಿಗೆ ಅಷ್ಟು ಗೊತ್ತಿರಲಿಲ್ಲ ನೋಡಿ, ಅಷ್ಟೇ. ಅದಕ್ಕೆ ಅವನು ತುಂಬ ಯೋಚನೆ ಮಾಡಲ್ಲ. ಅವನೊಂದು ದಡ್ಡ ಅಂದರೆ ಅಷ್ಟು ದಡ್ಡ ಅವನು. ಚಿಕ್ಕ ವಯಸ್ಸಿಂದನೇ ನನ್ನನ್ನು ಸಾಯಿಸ್ಬೇಕು ಅಂತ ಟ್ರೈ ಮಾಡ್ದೆ, ಆದರೆ ಹೆಂಗೆ ಸಾಯಿಸ್ಬೇಕು ಅಂತ ಗೊತ್ತಿಲ್ಲ ನೋಡಿ. ಇವಾಗಲೂ ಪ್ರೀಚ್ ಮಾಡ್ತಾ ಇದ್ದೀವಿ. ಅವನು ಏನೇನೋ ಮಾಡಿ ನನ್ನನ್ನು ಇಲ್ಲದೇ ಇರೋ ಥರ ಮಾಡಬೇಕು ಅಂತ ಎಷ್ಟೋ ಕೆಲ್ಸಗಳೆಲ್ಲ ನಾನು ನಡೀತು ಲೈಫಲ್ಲಿ. ಆದರೂ ದೇವ್ರು ಏನು ಪ್ಲ್ಯಾನ್ ಮಾಡಿದ್ರು ಅದನ್ನು ಅಳಿಸೋದಕ್ಕೆ ಅವನ ಕೈಯಲ್ಲಿ ಚಾನ್ಸೇ ಇಲ್ಲ. ಅದಕ್ಕೆ ಹೇಳಿದೆ, ಪಾರ್ಸಲ್ ನಿಂದಲ್ಲ ಅಂದಮೇಲೆ ನೀವು ಹೇಳಿ, ಯೇಸುವಿನ ನಾಮದಲ್ಲಿ ಇದು ನಂದಲ್ಲ. ಕಮ್ ಆನ್ ಸ್ಪಿರಿಟ್, ಗೆಟ್ ಔಟ್ ಇನ್ ಜೀಸಸ್. ಅದಕ್ಕೆ ನೀವು ಮಾತಾಡಬೇಕು ಯೇಸುವಿನ ನಾಮದಲ್ಲಿ. ನನಗೆ ಬರುವಂಥ ಆಶೀರ್ವಾದದಲ್ಲಿ ನಿನ್ನ ಕೈ ಇಡೋದಕ್ಕೆ ನಿನಗೆ ಅಧಿಕಾರ ಇಲ್ಲ. Take out your hand in the name of Jesus. Money belongs to me in the name of Jesus. ನೀವು ಹೇಳ್ಬೇಕು. ದುಡ್ಡು ನನ್ನ ಹತ್ರ ಬರುತ್ತೆ ನೋಡಿ. ಕೆಲವರು ದುಡ್ಡು ಕೇಳ್ತಾ ಇದ್ರೆ ಏನು ಹೇಳ್ತಾರೆ, ಕೋಪ ಬಂದು ದುಡ್ಡು ಕೇಳ್ತಾನೆ ಇರ್ತಾರೆ ಅಂತ ಇಟ್ಕೊಳ್ಳಿ. ಮಕ್ಕಳು ಅಥವಾ ಯಾರೋ ಒಬ್ರು ಬಂದ್ಬಿಟ್ಟು ನಿಮ್ಮ ಮನೇಲಿರೋರು, ನಾನು ದುಡ್ಡು ಬೇಕು ಅಂದರೆ ನೀವು ಟೆನ್ಷನ್ ಆಗಿ ಏನು ಹೇಳ್ತೀರಾ? ಕೋಪ ಬಂದರೆ ಏನು ಹೇಳ್ತೀರಿ ಗೊತ್ತಾ? ಏನು ದುಡ್ಡೇನು ಮರದಲ್ಲ ಬರ್ತೈತೆ? ನಾನು ಹೇಳ ಒಂದು, ನಮ್ಮ ದುಡ್ಡು ಮರದಲ್ಲೇ ಬರೋದು. ಓ ಮೈ ಗಾಡ್. ಮರದಲ್ಲಿ ಹಾಕಲ್ಪಟ್ಟಿರುವಂಥ ಯೇಸು ನನ್ನ ದರಿದ್ರನ ಮರದಲ್ಲಿ ತಗೊಂಡೋದ್ರಿಂದ
ಐಶ್ವರ್ಯ, ಆಶೀರ್ವಾದ ಎಲ್ಲಿಂದ ಉತ್ಪತ್ತಿ ಆಯ್ತು ಗೊತ್ತಾ ನನಗೂ ನಿಮ್ಗೂ? ಗಲಾತ್ಯದವರ ಬರೆದ ಪುಸ್ತಕದಲ್ಲಿ ಏನು ಹೇಳಿದ್ರು ಗೊತ್ತಾ? ಮರದಲ್ಲಿ ಹಾಕಲ್ಪಟ್ಟ ಯೇಸು. ಏನಂತ ಇದು ಬೈಬಲಲ್ಲಿ? ಮರದಲ್ಲಿ ಹಾಕಲ್ಪಟ್ಟಂತ. ಸೊ ನಮ್ಮ ಶಾಪನ ದೇವರು ಎಲ್ಲಿ ಹೊತ್ಕೊಂಡ್ರಂತೆ? ಮರದಲ್ಲಿ ಹೊತ್ಕೊಂಡ್ರು. ಇವಾಗ ಆಶೀರ್ವಾದ ಎಲ್ಲಿಂದ ಬರ್ತೈತಂತೆ? ಇವಾಗ ಯಾರಾದ್ರೂ ಕೇಳಿದ್ರೆ ಏನು ಹೇಳ್ತೀರಾ? ದುಡ್ಡೇನು ಮರದಲ್ಲ ಬರ್ತೈತೆ? ಹೌದ್ರಿ, ನನ್ನ ದುಡ್ಡು ಮರದಲ್ಲೇ ಸೊ ಮರದಲ್ಲೇ ದುಡ್ಡು ಬರೋದು ಅಂತ ಇವತ್ತೊಂದು ರೆವಲೇಷನ್ ನಿಮ್ಗೆ ಹೇಳ್ತೀನಿ. ನಿಮ್ಮ ದುಡ್ಡು ಮರದಲ್ಲೇ ಬರೋದು. ಫ್ಯೂಚರ್ ಎಲ್ಲರಿಗೂ ಆಸೆ ಏನು ಗೊತ್ತಾ? ಅವ್ರ ಭವಿಷ್ಯದ ಕಾಲ ಗೊತ್ತಾಗಬೇಕು. ಇವಾಗ ನಾನು ಹೇಳ್ತೀನಿ ನೋಡಿ, ನೀವು ಇನ್ನೊಂದು 6 ತಿಂಗಳಲ್ಲಿ ಒಂದು ದೊಡ್ಡ ಅಮೌಂಟ್ ಬರುತ್ತೆ, ಇನ್ನೊಂದು 3 ತಿಂಗಳಲ್ಲಿ ಈ ರೀತಿ ದೊಡ್ಡ ಮನೆ ಕಟ್ತೀರಾ, ಈ ಥರ ಹೇಳಿದ್ರೆ ಎಷ್ಟು ಖುಷಿ ಇರ್ತೈತೆ, ಹೌದಾ ಇಲ್ವಾ? ಎಷ್ಟು ಜನಕ್ಕೆ ಅದರ ಫ್ಯೂಚರ್ ಗೊತ್ತಾಗಬೇಕು ಅಂತ ಇಷ್ಟ? ಇವಾಗ ಒಂದು ವೇಳೆ ಅಪ್ಪಿತಪ್ಪಿ ಇನ್ನೂ 3 ತಿಂಗಳಲ್ಲಿ ನೀವು ಟಿಕೆಟ್ ತೊಗೊಳ್ತೀರಾ ಅಂದರೆ ಇವಾಗ ಏನು ಹೇಳ್ತೀರಾ? ಫ್ಯೂಚರೇ ಬೇಡ ಫಸ್ಟ್ ನಾನು ದಯವಿಟ್ಟು ನೋಡಿ. ಯಾಕೆ ಗೊತ್ತಾ? ದೇವ್ರು ಎಲ್ಲ ಫ್ಯೂಚರ್ ಹೇಳೋದಿಲ್ಲ. ಅವ್ರು ಇನ್ನೂ ಬೇಗ ಸತ್ತೋಗ್ತಾರೆ. ನೋಡಿ, ಕೆಲವೊಂದು ನಮ್ಮ ಜೀವನದಲ್ಲಿ ನಾವು ಎದುರುಗೊಳ್ಳುವಂತ ಏನೇನೆಲ್ಲ ಪ್ರಾಬ್ಲಮ್ಸ್ ಎಲ್ಲ ನಾವು ಎದುರುಗೊಳ್ತೀವಿ ಅಂತ ಒಂದು ಲಿಸ್ಟ್ ಹಾಕ್ಬಿಟ್ರೆ ಜೀವನನೇ ಬೇಡ ಯಪ್ಪ ದೇವ್ರೆ ಇದಕ್ಕೆ ನಾನು ಅದಕ್ಕೆ ದೇವ್ರು ನಿನ್ನ ಹತ್ರ ಯಾವುದು ಹೇಳಲ್ಲ. ಯಾಕೆ ಗೊತ್ತಾ? ನೀನು ಓಡೋಗ್ತೀಯ. ನಿನಗೆ ಯಾವುದು ಹೇಳ್ದೆ ಡೈಲಿ ಒಂದೊಂದು ಸರ್ಪ್ರೈಸ್ ಸಡನ್ನಾಗಿ ಬರುತ್ತೆ. ಅದನ್ನ ಜಯಿಸೋದಕ್ಕೆ ದೇವ್ರು ಬಲನೂ ಕೊಡ್ತಾರೆ. ದೇವ್ರು ಫಸ್ಟೇ ಹೇಳ್ಬಿಟ್ಟಿದ್ದಿದ್ರೆ ಒಂದು ವೇಳೆ ಅಬ್ರಾಹ್ಮನಿಗೆ, ನಾನೇನು ಒಂದು ಮಗು ಕೊಡ್ತೀನಿ, ನೀನು ಅವ್ನು ಸ್ವಲ್ಪ ದೊಡ್ಡವನಾಗಿದ್ಮೇಲೆ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಬೆಟ್ಟದ ಮೇಲೆ ಕತ್ತಿ ತಗೊಂಡು ದೇವ್ರೆ ನನ್ನ ಮಗು ಬೇಡ, ಏನು ಬನ್ನಿ ನೀನೇ ಇಟ್ಕೋ ಹೇಳ್ತಾ ಇದ್ನ ಇಲ್ವಾ? ಈ ಥರ ಕಷ್ಟಪಟ್ಟು ಬೆಳೆಸಿ ಅದಕ್ಕೆ ಊಟ ತಿನ್ನಿಸಿ ಇಷ್ಟೆಲ್ಲ ಬೆಳೆಸಿ ನಾನು ಕತ್ತಿ ತೊಗೊಂಡು ಸಾಯಿಸೋವರೆಗೂ ಇಂಥ ಮಗು ನನಗೇನಕ್ಕೆ ಬೇಕು, ಬೇಡ ನೀನೇ ಇಟ್ಕೊ ಅಂದ್ಬಿಡ್ತಾ ಇದ್ದ. ಅದಕ್ಕೆ ನೋಡಿ, ನಾಳೆ ಏನು ಅಂತ ದೇವ್ರು ಎಲ್ಲ ರಿವೀಲ್ ಮಾಡೋದಿಲ್ಲ. ಇಫ್ ಗಾಡ್ ರಿವೀಲ್ಸ್ ಎವ್ರಿಥಿಂಗ್, ಯು ಡೋಂಟ್ ನೀಡ್ ಫೇತ್ ಅಟ್ ಆಲ್. ಈಗ ನಾಳೆ ಇದೇ ನಿಮಗೆ ನಡೀತೈತೆ ಅಂದರೆ ನಿಮ್ಗೆ ಏನಕ್ಕೆ ರೀ ಫೇತ್? ಅದಕ್ಕೇ ದೇವರು ನಾಳೆದು ಸಸ್ಪೆನ್ಸ್ ಆಗಿ ಇಟ್ಟಿರ್ತಾರೆ. ಏನು ಗೊತ್ತಾ? ನೀನು ಕಮಾಂಡ್ ಮಾಡಬೇಕು, ನಾಳೆ ಏನು ನಡೆಯುತ್ತೆ ಗೊತ್ತಿಲ್ಲ, ಸಡನ್ನಾಗಿ ಅಟ್ಮಾಸ್ಫಿಯರ್ ಚೇಂಜ್ ಆಗುತ್ತೆ, ನನಗೆ ಅಂತ ಒಂದು ದುಡ್ಡು ಬರುತ್ತೆ, ನನಗೆ ಅಂತ ಒಂದು ಆಶೀರ್ವಾದ ಬರುತ್ತೆ, ನಾನು ಎದ್ದು ಬಿಡ್ತೀನಿ, ನಾನು ಚೆನ್ನಾಗಿ ಆಗ್ತೀನಿ, ನಾನು ಇನ್ನು ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ನಿನಗೊಂದು ಒಳಗಡೆ ನಂಬಿಕೆ ಬರಬೇಕು. ಎಲ್ಲನೂ ಹೇಳ್ಬಿಟ್ರೆ ನಾಳೆ ಇದೇ ತಾನೇ ನಡೆಯೋದು, ಮಲ್ಕೊಳ್ಳೋಣ ಬಿಡು ಅಂತ ಮಲಗಿಬಿಡ್ತಾ ಇದೆ. ಸೊ ಎಲ್ಲ ಹೇಳೋದು ಒಳ್ಳೇದಾ ಬೇಡವಾ? ಇವಾಗ ನಿಮ್ಮ ಫ್ಯೂಚರ್ ಗೊತ್ತಾಗಬೇಕಾ ಬೇಡವಾ? ಇಲ್ಲಿ ಕೈ ತೋರಿಸ್ತೀವಿ, ಅಲ್ಲಿ ಕೈ ತೋರಿಸ್ತೀವಿ. ಇವಾಗ ನಾನು ಎಲ್ಲೂ ಕೈ ತೋರಿಸಲ್ಲ ಪಾಸ್ಟರ್, ನಾನು ಪ್ರಾಫಿಟ್ ನೋಡ್ಕೊಂಡು ಓಡ್ತಾ ಇದ್ದೀನಿ. ಕ್ರಿಶ್ಚಿಯನ್ಸ್ ಎಲ್ಲಿ ಓಡ್ತಾರೆ? ಪ್ರಾಫೆಸಿ, ಪ್ರವಾದನೆ ಏನು ಹೇಳ್ತಾರೆ, ದೇವ್ರು ಏನು ಹೇಳ್ತಾರೆ ನೋಡೋಣ. ನೋಡಿ, ಅಲ್ಲಿಂದ ಚೇಂಜ್ ಆಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ. ನಾನೇನು ಹೇಳ್ತೀನಿ, ವಿ ಬಿಲೀವ್ ಇನ್ ಪ್ರಾಫೆಸಿ. ನಾನು ಪ್ರಾಫೆಸಿ, ಅನಾಯಿಂಟಿಂಗ್, ಹೋಲಿ ಸ್ಪಿರಿಟ್ ಎಲ್ಲನೂ ನಂಬ್ತೀನಿ. ಬಟ್ ಅದಕ್ಕಿಂತ ಮೇಲಾದದ್ದು prophetic word of the Lord is 100% guarantee. ಬೈಬಲ್ಗೆ ಏನು ಹೇಳುತ್ತೆ? ಪ್ರವಾದನೆ ಗ್ರಂಥ ಅಂತ ಬೈಬಲ್ಗೆ. ಸೊ ಈ ಪ್ರವಾದನೆ ಗ್ರಂಥದಲ್ಲಿ ಬರೆದಿರುವ ಒಂದಾದರೂ ಮಿಸ್ ಆಗಲ್ಲ. ಪ್ರವಾದನೆ ಮಿಸ್ ಆದ್ರು ಒಂದು ವೇಳೆ ಪ್ರಾಫೆಸಿ ಚೇಂಜ್ ಆಗ್ಬೋದು, ಪ್ರಾಫೆಟಿಕ್ ವರ್ಡ್ ವಿಲ್ ನೆವರ್ ಚೇಂಜ್. ನೀವು ದೀರ್ಘಾಯುಷ್ಯಾಗಿ ಇದ್ದೇ ಇರ್ತೀರ. ಅಷ್ಟೇ ಡಾಕ್ಟರ್ ಹೇಳಿದ್ದಾರೆ, ಹೇಳಿ ಏನೇ ರಿಪೋರ್ಟ್ ಆದರೂ, ಏನೇ ಡಾಕ್ಟರ್ ಹೇಳಿದ್ರು, ವಾಕ್ಯ ಏನು ಹೇಳುತ್ತೋ ಅದನ್ನೇ ನಾನು ನಂಬ್ತೀನಿ. ಈ ಥರ ನೀವು ವಾಕ್ಯನ ಮೆಡಿಟೇಟ್ ಮಾಡೋರು ಆಗ್ಬಿಟ್ರೆ ನಿಮ್ಮ ಲೈಫ್ ಸೂಪರ್ ಆಗಿಬಿಡುತ್ತೆ. ಅದಕ್ಕೆ ಬೇಸಿಕ್ ಕಮ್ಯಾಂಡ್ಮೆಂಟ್ ಏನು ಹೇಳಿದ್ರು ಗೊತ್ತಾ? ಬಂದಿದ ತಕ್ಷಣ ಹೇಳಿದೆ, ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರ್ರಿ ಅಂತ ನಮ್ಗೆ ಹೇಳಿದ್ರ, ಅಥವಾ ದೇವರು ನಾನು ನಿಮ್ಮನ್ನು ಸಂತೋಷ ಪಡಿಸ್ತೀನಿ ಅಂತ ಹೇಳಿದ್ರ? ದಟ್ ಈಸ್ ಅವರ್ ಚಾಯ್ಸ್. ದೇವ್ರು ನಿನ್ನನ್ನು ಸಂತೋಷ ಪಡಿಸೋವರೆಗೂ ವೆಯ್ಟ್ ಮಾಡ್ತಾ ಇದ್ರೆ ನೀನು ಸಂತೋಷವಾಗಿ ಇರೋಕ್ಕಾಗಲ್ಲ. ಇವತ್ತು ಪರಿಸ್ಥಿತಿ ಏನಾದರೂ ಪರವಾಗಿಲ್ಲ, ನಾನು ಸಂತೋಷವಾಗಿ ಇರ್ತೀನಿ ಅನ್ನೋ ತೀರ್ಮಾನ ಮಾಡಿ ಪರಿಸ್ಥಿತಿಗಳು ತಾನಾಗೆ ಚೇಂಜ್ ಆಗೇ ಆಗ್ಬಿಡುತ್ತೆ. ನೀನು ಪರಿಸ್ಥಿತಿಗೆ ತಕ್ಕನಂಗೆ ನಗಾಡಬೇಕು ಅಂದರೆ ಈ ಜನದಲ್ಲಿ ನಗಾಡಲ್ಲ.
ಯಾಕಂದ್ರೆ ಒಂದು ಒತ್ತಿದ್ರೆ ಇನ್ನೊಂದು ಬಂದು ಒತ್ತುತ್ತೆ, ಒಂದು ಹೋದ್ರೆ ಇನ್ನೊಂದು ಬರುತ್ತೆ. ಒಂದ್ರಲ್ಲಿ ತಪ್ಪಿಸ್ಕೊಳ್ತೀರಾ, ಇನ್ನೊಂದ್ರಲ್ಲಿ ಸಿಕ್ಕಾಕೊಳ್ತೀರಾ. ಅದಕ್ಕೆ ನಾನು ಹೇಳಿದೆ, ಏನಾದರೂ ಪರವಾಗಿಲ್ಲ, ನೋ ಮ್ಯಾಟರ್ ವಾಟ್, ಬಿ ಹ್ಯಾಪಿ, ರಿಜಾಯ್ಸ್ ಇನ್ ದ ಲಾರ್ಡ್. ಎಲ್ಲ ಪರಿಸ್ಥಿತಿಗಳನ್ನ ಚೇಂಜ್ ಮಾಡ್ತೀರಾ. ಅದಕ್ಕೇನೆ ಪ್ರೀಚಿಂಗ್ ಯಾವಾಗ ಹೆಂಗಿರ್ಬೇಕು ಅಂದರೆ, ನಿನ್ನನ್ನು ಬಲಪಡಿಸೋ ಥರ ಪ್ರೀಚಿಂಗ್ ಇರಬೇಕು, ಭಯಪಡಿಸೋ ಥರ ಇರಬಾರ್ದು. ಸೊ ಎಲ್ಲ ಪ್ರೀಚಿಂಗ್ ಹೆಂಗಿರಬೇಕು? ಬಲಪಡಿಸೋ ಥರ ಇರಬೇಕೇ ಹೊರತು ಭಯಪಡಿಸೋ ಥರ ಇರಬಾರ್ದು. ಇವತ್ತು ಮೈಕ್ ಸಿಕ್ಬಿಡ್ತು ಅಂದರೆ ಏನಾದರೂ ಒಂದು ಭಯ ಇಕ್ಸ್ಬಿಡ್ತಾರೆ ನೋಡಿ ಜನರಲ್ಲಿ. ನಾನೇನು ಹೇಳ್ತೀನಿ ಅಂದರೆ, ಇರೋ ಭಯನ ಹೋಗ್ಬೇಕು ವಾಕ್ಯ ಕೇಳಿದ್ರೆ. ಒಂದು ಒಳ್ಳೆ ಡಾಕ್ಟ್ರು ಯಾವ ರೀತಿ ಬೆಸ್ಟ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ ಗೊತ್ತಾ? ಕ್ಯಾನ್ಸರ್ ಅಂತಾನೆ ಗೊತ್ತಾದ್ರೂ ಲೈಟಿಗೆ ಸಿಂಪ್ಟಮ್ಸ್ ಇದೆ, ಬಟ್ ವಿ ಕ್ಯಾನ್ ಚೇಂಜ್ ಇಟ್, ನೋ ಪ್ರಾಬ್ಲಮ್, ಸರಿ ಮಾಡ್ಬಿಡ್ಬೋದು ಬಿಡಿ ಅಂತ ಹೇಳ್ತಾರೆ ನೋಡ್ದಾ. ಅದರಲ್ಲೇ ಅವನು ಅರ್ಧ ಗುಣ ಆಗ್ಬಿಡ್ತಾನೆ. ಚಿಕ್ಕದ ಗಡ್ಡೆ ಥರ ಐತೆ, ಅದು ಮೇ ಬಿ ಕ್ಯಾನ್ಸರ್, ಇನ್ನೂ ಒಂದು 6 ತಿಂಗಳು ಹೇಳೋಕ್ಕಾಗಲ್ಲ, ನೀನು ಇದ್ರೂ ಇರ್ತೀಯ, ಅವನು ಅದರಲ್ಲೇ ಸತ್ತೋಗ್ತಾನೆ. ಹೇಳೋ ವಿಧ ಇನ್ನೂ ವ್ಯತ್ಯಾಸ ಇರ್ತೈತೆ. ದ ವೇ ವಿ ಟ್ರೀಟ್ ಪೀಪಲ್. ಪ್ರೀಚಿಂಗಲ್ಲೆಲ್ಲ ಇದೆ, ಉಪ್ಪು ಖಾರ ಎಲ್ಲ ಕಂಡೀಷನ್ಸು, ಸ್ಟ್ರಿಕ್ಟ್ನೆಸ್ ಎಲ್ಲ ಇದೆ. ಆದರೆ ದ ವೇ ವಿ ಎಕ್ಸ್ಪ್ಲೈನ್. ಇವತ್ತು ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ಚೆನ್ನಾಗಿ ಕಿರ್ಚಾಡ್ಕೊಂಡು ಬೈದ ಹಾಗೆ ಹೀಗೆ ಅಂದರೆ ಜನ ಚೇಂಜ್ ಆಗಿಬಿಡ್ತಾರೆ ಅಂತ ಯೋಚನೆ ಮಾಡ್ತಾರೆ. ನೋ 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 ನೋ. ನಾನು ಒಂದು ಪ್ರೀಚರ್ ನೋಡ್ತೀನಿ ಯಾವಲ್ಲ, ಅವ್ರೇನು ಹೇಳ್ತಾರೆ, ವಿ ಕ್ಯಾನ್ ಕೌಂಟ್ ದ ಡೇಸ್, ಜೀಸಸ್ ಇಸ್ ಕಮಿಂಗ್ ಸೂನ್. ಏಸು ಬೇಗನೆ ಬರ್ತಾ ಇದ್ದಾರೆ. ಏನಕ್ಕೆ ಇಷ್ಟು ಕಿರ್ಚಾಡಬೇಕು? ಏನಕ್ಕೆ ಇದನ್ನ ಹೇಳ್ಬೇಕು? ಏನಕ್ಕೆ ಹೇಳ್ತಾ ಇದ್ದಾರೆ ಹೇಳಿ? ಪಾಪದಲ್ಲಿರೋರು ಬಿಟ್ಟು ಬೇಗ ಬರ್ತಾರೆ. ಹೌದಾ ಇಲ್ವಾ? ಅದಕ್ಕೆ ತಾನೇ ಹೇಳೋದು. ಹೌದಾ ಇಲ್ವಾ? ನೀವು ಹೇಳಿ, ಹೌದಾ ಇಲ್ವಾ? ಹೌದೌದು, ಕರೆಕ್ಟಾಗಿ ಹೇಳಿ, ಹೌದಾ ಇಲ್ವಾ? ನಾನೇನು ಹೇಳ್ತೀನಿ ಗೊತ್ತಾ, ಜೀಸಸ್ ಈಸ್ ಕಮಿಂಗ್ ಸೂನ್ ಅಂತ ಹೇಳಿದ್ರೆ ಇವನು ಏನು ಮಾಡಿಲ್ವೋ ಬೇಗ ಬೇಗ ಮಾಡ್ತಾನೆ. ಒಂದು ಹುಡುಗಿನ ಪ್ರಪೋಸ್ ಮಾಡಬೇಕು, ಜೀಸಸ್ ಈಸ್ ಕಮಿಂಗ್ ಸೂನ್ ಅಂದರೆ ಅವನು ನೆಕ್ಸ್ಟ್ ವೀಕ್ ಹೇಳೋಣ ಅಂತ ಇರ್ತಾನೆ. ಈ ಪ್ರೀಚಿಂಗ್ ಕೇಳಿದ ತಕ್ಷಣ ನೆಕ್ಸ್ಟ್ ಡೇನೇ ಹೇಳ್ಬಿಡ್ತಾನೆ. ಯಾಕಂದ್ರೆ ಸಡನ್ ಆಗಿ ಬಂದ್ಬಿಟ್ರೆ ಕುಡಿದೇ ಇರೋನು ಬೇಗ ಬೇಗ ಕುಡಿತಾನೆ. ಯಾಕೊತ್ತಾ, ಒಂದ್ ವೇಳೆ ಬಂದ್ಬಿಟ್ರೆ ಟೇಸ್ಟ್ ಮಾಡದೆ ಹೊರಟೋಗ್ತೀನೇನೋ ಅಂತ. ಮದುವೆ ಆಗದೆ ಇರೋರೆಲ್ಲ ಬೇಗ ಬೇಗ ಆಗ್ಬಿಡ್ತಾರೆ. ಜೀಸಸ್ ಇಸ್ ಕಮಿಂಗ್ ಸೂನ್. ಮದುವೆ ಆಗಿ ಮಕ್ಕಳಾಗಿ ಸಾಕಪ್ಪ ಲೈಫ್ ಅನ್ನೋರ್ಗೆಲ್ಲ ಜೀಸಸ್ ಬೇಗ ಬಾಪ ಅನ್ಕೊಂತವ್ರೆ. ಆಗದೆ ಇರೋರ್ ಕತೆ ಹೇಳಿ. ಇನ್ನು ಹುಡುಗ ನೋಡ್ತಾ ಇದ್ದಾರೆ, ಹುಡುಗಿ ನೋಡ್ತಾ ಇದ್ದಾರೆ, ಇನ್ನೇನು ಮ್ಯಾರೇಜ್ ಅರೇಂಜ್ ಮಾಡ್ತಾರೆ. ಈಗ ಪ್ರೀಚಿಂಗ್ ಬರ್ತಾ ಇದೆ, ಜೀಸಸ್ ಇಸ್ ಕಮಿಂಗ್ ಸೂನ್, ಟುಡೇ ಈ ವಿಲ್ ಕಮ್ ಅಂದಿದ ತಕ್ಷಣ ಮದುವೆ ಹುಡುಗನಿಗೂ ಹುಡುಗಿ ಹೆಂಗಿರ್ತೈತೆ? ಅವರೆಲ್ಲ ಜಾಲಿಯಾಗಿ ಮಕ್ಕಳಾಗ್ಬಿಟ್ರು, ಏನೋ ಮದುವೆ ಆಯಿತು, ಮಕ್ಕಳಾಗ್ಬಿಟ್ರು, ಏನೋ ಕಾಲ ಕಳೆದ್ರು. ಇನ್ನು ನಮ್ಮ ಮದುವೆನೇ ಆಗಿಲ್ಲ, ಈಗಲೇ ಜೀಸಸ್ ಕಮಿಂಗ್ ಸೂನ್, ಜೀಸಸ್ ಕಮಿಂಗ್ ಸೂನ್ ಅಂದರೆ ಏನು ಮಾಡೋದು? ಸೊ ನಾವೇನು ಅನ್ಕೊಂತೀವಿ ಅಂದರೆ, ಎಲ್ಲ ಪ್ರೀಚಿಂಗು ಜನರನ್ನ ಭಯ ಇಕ್ಸ್ಬೋದು ಅಂತ. ಬೇರೆ ಥರ ಎತ್ಕೊಂಡ್ಬಿಟ್ರೆ ಪಾಪನ್ ಬಿಡಲ್ಲ, ಬೇಗ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೇನೆ ನಾನು ಹೇಳಿದ್ದು, ಯಾವಾಗಲೂ ಪ್ರಸಂಗದೊಂದಿಗೆ ಪ್ರಸನ್ನತೆ ಇರಬೇಕು. ವಾಟ್ ವರ್ಡ್ ಕೆನಾಟ್ ಡೂ, ಪ್ರೆಸೆನ್ಸ್ ವಿಲ್ ಡೂ ದಟ್. ಯಾವುದನ್ನ ನಾನು ಮಾತಾಡಿ ಮಾಡೋಕ್ಕಾಗಲ್ವೋ ಪ್ರಸನ್ನತೆ ಮಾಡಿಬಿಡುತ್ತೆ. ಸೊ ಇವತ್ತು ನನ್ನ ವರ್ಡಲ್ಲಿ ಇಟ್ ಆಸ್ ಮಿಕ್ಸ್ಡ್ ವಿತ್ ದ ಪ್ರೆಸೆನ್ಸ್ ಆಫ್ ಗಾಡ್. ಇವತ್ತು ನಾನು ಮಾತನಾಡುವಂಥ ಮಾತಲ್ಲಿ ಪ್ರಸನ್ನತೆನೂ ಮಿಕ್ಸ್ ಆಗಿ ಬರ್ತಾ ಇರೋದ್ರಿಂದ ನಿನ್ನ ಲೈಫಲ್ಲಿ ಅದ್ಭುತಗಳು ನಡೀತೆ. ದಿಸ್ ಇಸ್ ನಾಟ್ ಓನ್ಲಿ ದ ವರ್ಡ್, ಇಟ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ಓ ಹಲ್ಲೆಲೂಯಾ. ಇವಾಗ ಯೇಸು ಸ್ವಾಮಿ ಒಂದ್ ಕಡೆ ಹೋಗ್ತಾರೆ ನೋಡಿ, ಲೂಕನ್ ಬರೆದ ಪುಸ್ತಕ 19ನೇ ಅಧ್ಯಾಯ 4ನೇ ವಾಕ್ಯ ಓದಿ. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು, ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಸೊ ಯೇಸು ಸ್ವಾಮಿ ಅವನಿಗೆ ಏನ್ ಹೇಳ್ತಾರೆ ಗೊತ್ತಾ? ಜಕ್ಕಾಯನೇ, ಇವತ್ತು ನಾನು ನಿಮ್ಮ ಮನೆಗೆ ಬರ್ತೀನಿ. ಓಕೆ, 8ನೇ ವಾಕ್ಯ. ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡ್ತೀನಿ. ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಹೇಳ್ಕೊಂಡಿದ್ದೆ ಆದರೆ 4ರಷ್ಟು ಹಿಂದೆ ಕೊಡ್ತೀನಿ. ಇದೆಲ್ಲ ಯಾರು ಹೇಳ್ತಾ ಇರೋದು? ಯಾರು ಮಾಡಕ್ಕೆ ಹೇಳಿದ್ರು?
ಯಾರು ಹೇಳಿದ್ರು ಇವನಿಗೆ ಇದೆಲ್ಲ ಮಾಡೋಕ್ಕೆ? ಯೇಸು ಸ್ವಾಮಿ ಏನು ಹೇಳಿದ್ರು? ಅಷ್ಟೇ ತಾನೆ. ಏನಕ್ಕೆ ಇಷ್ಟು ಬಿಲ್ಡಪ್ ಇವೊಂದು? ವೆನ್ ಪ್ರೆಸೆನ್ಸ್ ಕಮ್ಸ್, ಪ್ರಸನ್ನತೆ ಬಂದರೆ ಇದು ಮಾಡು ಅದು ಮಾಡು, ನಿನಗೆ ಹೇಳ್ಬೇಕಾಗಿದೆಲ್ಲ. ವೇರ್ ದೇರ್ ಇಸ್ ಪ್ರೆಸೆನ್ಸ್, ವಾ ದೇವರು ಯೇಸು ಸ್ವಾಮಿ ಹೇಳ್ತಾರೆ, ನಾನು ಇವತ್ತು ನಿಮ್ಮ ಮನೆಗೆ ಬರ್ತೀನಿ. ಅಷ್ಟೇ ಹೇಳಿದ್ದು. ಅಲ್ಲಿ ಯೇಸು ಸ್ವಾಮಿ ಬರ್ತೀನಿ ಅಂತ ಹೇಳಿದ ತಕ್ಷಣ ಏನು ಹೇಳ್ಬೋದಾ? ಅರ್ಧ ಆಸ್ತಿ ನಾನು ಬರ್ಕೊಟ್ಬಿಡ್ತೀನಿ. ಯಾರತ್ತಾದ್ರೂ ಏನಾದರೂ ಏಮಾಡ್ತಿದ್ರೆ 4ರಷ್ಟು ವಾಪಸ್. ಯೇಸು ಸ್ವಾಮಿ ಬಂದು, ನೋಡು ನಾನು ನಿಮ್ಮ ಮನೆಗೆ ಬರಬೇಕು ಅಂದರೆ ಅರ್ಧ ಕೊಡಬೇಕು, 4ರಷ್ಟು ವಾಪಸ್ ಕೊಡಬೇಕು. ಓಕೆನಾ ಡೀಲು? ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಒಂದು ಮಾತು ಹೇಳಿಲ್ಲ, ಸುಮ್ಮನೆ ಬರ್ತೀನಿ ಅಂದರು. ಪ್ರೆಸೆನ್ಸ್ ಆಫ್ ಗಾಡ್ ಅಲ್ಲಿ ಬಂದಿದ ತಕ್ಷಣ ಇವನು ಒಳಗಡೆನೇ ಚೇಂಜಸ್. ನಾನೇನು ಹೇಳ್ತೀನಿ ಗೊತ್ತಾ? ವಾಕ್ಯ ಮಾಡದೇ ಇರೋದು ಪ್ರಸನ್ನತೆ ಮಾಡಿಬಿಡುತ್ತೆ. ಸೊ ವಾಕ್ಯದ ಮುಖಾಂತರ ದೇವರ ಆತ್ಮನು ಕಾರ್ಯ ಮಾಡಬೇಕು. ಅಷ್ಟು ದೊಡ್ಡ ದೇವರು ನಮ್ಮ ಮನೆಗೆ ಬರ್ತಾ ಇದ್ದಾರ? ಛೇ, ದುಡ್ಡೇನು ದುಡ್ಡು? 4ರಷ್ಟು ಹೋದ್ರೆ ಏನು, ಅರ್ಧ ಕೊಟ್ರೆ ಏನು? ಇದಕ್ಕೆಲ್ಲ ಈಡಾಗಲ್ಲ. ಯಾಕಂದ್ರೆ ಆ ಪ್ರಸನ್ನತೆ ಅದಕ್ಕಿಂತ ದೊಡ್ಡದು. ವೆನ್ ಯು ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್, ನೀನು ದೇವ್ರಿಗಾಗಿ ಮಾಡ್ತಾ ಇರೋದು ಏನು ಇಲ್ಲ ಅನ್ಸ್ಬಿಡ್ತೈತೆ. ನಾನು ಇಷ್ಟು ಕೊಟ್ಟಿಲ್ವಾ, ನಾನು ಅಷ್ಟು ಕೊಟ್ಟಿಲ್ವಾ, ನಾನು ಇದು ಮಾಡಿಲ್ವಾ, ನಾನು ವಯರ್ ಎತ್ತಾಕಿಲ್ವಾ, ನಾನು ಚೇರ್ ಎತ್ತಾಕಿಲ್ವಾ, ನಾನು ಸೇವೆಯಲ್ಲಿ ಅವಾಗ ನಿಂತಿರ್ಲಿಲ್ವಾ, ನಾನು ಆಡಿಲ್ವಾ, ನಾನು ಇದು ಮಾಡಿಲ್ವಾ, ನಾನು ಅದು ಮಾಡಿಲ್ವಾ. ಆಸ್ತಿನೇ ಅರ್ಧ ಬರ್ದು ಕೊಡ್ತೀನಿ ಅಂತ ಹೇಳ್ದವನು ಏನು ಸಿಂಪಲ್ ಆಗವನೆ. 4ರಷ್ಟು ವಾಪಸ್ ಕೊಡ್ತೀನಿ ಅನ್ನೋನು ಏನು ಸಿಂಪಲ್ ಆಗವನೆ. ನಾವೊಂದು 2 ದಿವಸ ಸೇವೆ ಮಾಡಿಬಿಟ್ಟು ಏನು ಬಿಲ್ಡಪ್. ನಾನೇನು ಹೇಳ್ತಿದ್ದೆ, ಏನು ಬೇಕಾದ್ರೂ ಮಾಡಿಕೊಡ್ಬೋದು. ಒಬ್ರು ಪ್ರಾಣನೇ ಕೊಡ್ತೀನಿ ಅಂದ್ರೂ ನಂಬಿಡ್ಬೋದು. ಆದರೆ ಒಬ್ರು ಕಾಸು ಕೊಡ್ತೀನಿ ಅನ್ನೋದು ಈಸಿ ಇಲ್ಲ. ಪ್ರಾಣ ಬಿಟ್ಟೆವು, ಪರ್ಸ್ ಬಿಚ್ಚೆವು. ನಮ್ದು ಕೋಡ್ ಹೆಂಗತ್ತಾ? ನಮ್ಮ ಪ್ರಾಣ ಬೇಕಾದ್ರೆ ತಗೋದೇವ್ರೆ, ಆದರೆ ಕಾಸು ಮಾತ್ರ ಕೇಳಬೇಡ. ಅದಕ್ಕೆ ದೇವ್ರು ಈ ಕಮೆಂಟ್ಮೆಂಟ್ ಯಾಕೆ ಗೊತ್ತಾ ಇಟ್ಬಿಟ್ರೆ, ಕಾಸು ಅನ್ನೋದು. ನೀನು ಕಾಸು ಕೊಡ್ತೀನಿ ಅಂತ ಹೇಳ್ಬಿಟ್ರೆ ನಿನ್ನ 100% ನಂಬೋದು. ಈ ಕಾಸು ಕೊಡದೆ ಬಾಯಲ್ಲೇ ಒಡೆ ಸುಡ್ತಾರೆ ನೋಡ್ದಾ? ನಾನು ಬಂದರೆ ಇದು ಮಾಡ್ತೀನಿ, ನಾನು ಅದು ಮಾಡ್ತೀನಿ, ಇವ್ರು ಬೇರೆ ಕತೆ ಬಿಡೋರಷ್ಟೇ. ಅದಕ್ಕೆ ದೇವ್ರು ಫೈನಾನ್ಸ್ ಯಾಕೆ ಗೊತ್ತಾ ಇಟ್ರು? ಇವಾಗೇನು ಬೇಡ ರೀ, ನಾನು ನಿಮ್ಗೆ ಹೇಳ್ತೀನಿ, 100 ರೂಪಾಯಿ ಕೊಡಿ, 200 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೀನಿ. ಓಕೆನಾ? ನೀವು ನನ್ನ ಹತ್ರ ಯಾಕೆ ಕೊಡ್ತೀರಾ? 200 ರೂಪಾಯಿಗೆ ಯಾಕೆ ಕೊಡ್ತೀರಾ? ಅಥವಾ ನಾನು ಹೇಳಿದ್ದನ್ನ ನಂಬ್ತಾ ಇದ್ದೀರಾ? ಬೇರೆ ಕಡೆನೂ ಹೇಳ್ತಾರೆ 1000 ರೂಪಾಯಿ ಕೊಡ್ರಿ, ನಾನು 5000 ಕೊಡ್ತೀನಿ ಅಂತ. ಯಾಕೆ ಕೊಡಲ್ಲ ನೀವು? ನಾನು ಹೇಳ್ತೀನಿ ಕೊಡಿ ಅಂದರೆ ಕೊಡ್ತೀರಾ, ಯಾಕೆ? ದೇವ್ರು ಕೊಡು ಅಂದರೆ ಕೊಡ್ತೀರಾ, ಯಾಕೆ? ಸೊ ಟೈತ್ ಆಫರಿಂಗ್ ಅನ್ನೋದು ಬಂದ್ಬಿಟ್ಟು ಆಫರಿಂಗ್ ಟೈತ್ ಅಲ್ಲ, ಇಟ್ಸ್ ಆಲ್ ಅಬೌಟ್ ಫೇತ್. ಇಟ್ಸ್ ಆಲ್ ಅಬೌಟ್ ಫೇತ್. ದುಡ್ಡು ಅನ್ನೋದು ಬಂದ್ಬಿಟ್ಟು ಕೆಲವರು ಕೇಳ್ತಾರೆ ನೋಡಿ. ನಾನು ಹೇಳ್ತೀನಿ ಗೊತ್ತಾ, ಸತ್ಯವೇದ ಈ ರೀತಿ ಹೇಳುತ್ತೆ. ಏನು ಹೇಳುತ್ತೆ ಗೊತ್ತಾ? ಸಂತೋಷವಾಗಿ ಕೊಡುವವನ ಮೇಲೆ ದೇವ್ರಿಗೆ ಏನಿದೆ ಅಂತೆ? ಪ್ರೀತಿ ಇದೆ ಅಂತೆ. ಸೊ ಕೊಡೋರ ಮೇಲೇನೆ ಪ್ರೀತಿನ ದೇವ್ರಿಗೆ? ಏನು ಪಾಸ್ಟರ್, ದುಡ್ಡಿದ್ರೇನೆ ಈ ಕಾಲದಲ್ಲಿ ನೋಡಿ ಸ್ವಂತದವ್ರು ಮರ್ಯಾದೆ ಕೊಡಲ್ಲ, ಅಣ್ಣ ತಮ್ಮದಿರು ಮರ್ಯಾದೆ ಕೊಡಲ್ಲ, ಅಪ್ಪ ಅಮ್ಮ ಮರ್ಯಾದೆ ಕೊಡಲ್ಲ, ಏನಿದ್ರೇನೆ ಮರ್ಯಾದೆ ಅಂತೆ. ಇವ್ರು ಖುಷಿ ಪಡಿಸ್ಬೇಕಾದ್ರೆ ಏನು ತೋರಿಸ್ಬೇಕು? ದುಡ್ಡು ತೋರಿಸಿದ್ರೇನೆ ಖುಷಿ ಆಗೋದು. ದೇವ್ರು ಏನು ಹೇಳ್ತಾರೆ ಗೊತ್ತಾ? ಸಂತೋಷವಾಗಿ ಕೊಡೋನ್ ಮೇಲೆ ಪ್ರೀತಿ ಐತೆ ಅಂತಾರೆ. ದೇವರು ಹಿಂಗೇನಲ್ಲ ಅಷ್ಟಿಗೆ, ಮನುಷ್ಯನೇ ಹಿಂಗೆ ಅಂದರೆ ಏನು ಪಾಸ್ಟರ್, ದೇವ್ರು ಹಿಂಗೆ ಕೊಡೋರ ಮೇಲೆ ಪ್ರೀತಿ ಅಂತೆ. ನೋಡಿ ಏನು ಪಾಪ, ಏನು ಕಾಲ ರೀ ಇದು. ಜನನೂ ಹಿಂಗೆ. ಯಾರು ನೋಡಿದ್ರೆ ಪ್ರೀತಿ ಐತೆ ಅಂತೆ ದೇವ್ರಿಗೆ? ಕೊಡೋನ್ ಮೇಲೆ ಪ್ರೀತಿ ಅಂತೆ. ಇನ್ನೊಂದ್ಸತಿ ಹೇಳಿ. ಮತ್ತೆ ಮನುಷ್ಯನಿಗೂ ದೇವ್ರಿಗೆ ಏನ್ರಿ ವ್ಯತ್ಯಾಸ? ಕೊಟ್ರೇನೆ ಪ್ರೀತಿ ಅಂತ ಹೇಳ್ತಾರೆ ದೇವರು. ಮತ್ತೆ ಏನು ವ್ಯತ್ಯಾಸ? ಇದು ಕೊಡೋದು ಏನು ಗೊತ್ತಾ? ದಿಸ್ ಶೋಸ್ ಅವರ್ ಫೇತ್. ಈಗ ತಂದೆ ನೋಡಿ ಎಲ್ಲ ಕೊಟ್ಬಿಡ್ತಾರೆ, ಕೊಟ್ಬಿಟ್ಟು ಮಕ್ಳು ಏನಾದರೂ ಮಾಡ್ತಾರ ಅಂತ ಎದುರು ನೋಡ್ತಾರೆ ಕೆಲವೊಂದು ಟೈಮ್. ಇವಾಗ ಬರ್ತಡೇ ಕೇಕ್ ಅಂತ ಇಟ್ಕೊಳ್ಳಿ, ಕೇಕ್ ಎಲ್ಲ ಕೊಡಿಸ್ಬಿಟ್ಟು ಆ ಫಸ್ಟ್ ಪೀಸ್ ಯಾರಿಗೆ ಎತ್ಕೊಂಡು ಹೋಗ್ತಾರೆ ಅಂದರೆ, ಯಾರ ಮೇಲೆ ಪ್ರೀತಿ ಇದೆಯೋ ಅಲ್ಲೇ ಓಡೋದು ಫಸ್ಟು. ಕೇಕ್ ಕಟ್ ಮಾಡಿದ ತಕ್ಷಣ ಮಗು ಯಾರ ಹತ್ರ ಓಡುತ್ತೆ?
ಎಲ್ಲಿ ಪ್ರೀತಿ ಇದೆಯೋ ಅಪ್ಪನೋ ಅಮ್ಮನೋ ಫಸ್ಟ್ ಪೀಸ್ ಎಲ್ಲಿ ಹೋಗುತ್ತೆ, ಅಲ್ಲೋಗುತ್ತೆ. ಅದೇ ರೀತಿನೇ ಪ್ರೀತಿ ಇದ್ರೆ ಫಸ್ಟ್ ಟೈತ್ ಎಲ್ಲೋಗುತ್ತೆ ಗೊತ್ತಾ, ಅಲ್ಲೋಗುತ್ತೆ ಫಸ್ಟ್ ಪ್ರೀತಿ. ಅದೆಲ್ಲ ಪ್ರೀತಿ ವ್ಯಕ್ತಪಡಿಸೋ ಜಾಗ, ನನ್ನ ನಂಬಿಕೆ ವ್ಯಕ್ತಪಡಿಸೋ ಜಾಗ ಅದು. ನೋಡಿ, ಯಾವಾಗಲೂ ಅಷ್ಟೇ, ಯಾವುದೇ ಆದರೂ ಸರಿ, ಟೈಮಿಂಗ್ಸಲ್ಲೋ ಕೊಡೋದ್ರಲ್ಲೋ ನೀವು ಇನ್ನು ಮಿಕ್ಕಿದ್ರಲ್ಲಿ ಕೊಡಬಾರ್ದು ಯಾವುದನ್ನು. ಅಂದರೆ ಎಲ್ಲ ಖರ್ಚು ಹೋಗಿ ಆಮೇಲೆ ಒಂದನ್ನು ಎತ್ಕೊಂಡ್ಬಂದು ದೇವ್ರು ಕೊಡಬಾರ್ದು. ಖರ್ಚು ಮಾಡೋಕ್ಕಿಂತ ಮುಂಚೆನೇ ಫಸ್ಟ್ ದೇವ್ರು ಕೊಟ್ಬಿಟ್ಟು ಅಥವಾ ಎತ್ತಿಟ್ಬಿಟ್ಟು ಖರ್ಚು ಮಾಡಿ ನೋಡಿ, ಅದರಲ್ಲಿರೋ ಖುಷಿನೇ ಬೇರೆ. ಕೆಲವರೆಲ್ಲ ಖರ್ಚು ಮಾಡ್ಬಿಟ್ಟು ಲಾಸ್ಟಲ್ಲಿ ಓಕೆ ಇವತ್ತು ಈ ತಿಂಗಳು 1,000 ರೂಪಾಯಿ ಮಿಕ್ಕೈತೆ ಕೊಟ್ಬಿಡೋಣ. ನೋ ಡೇನು ಹಂಗೆ ಇರ್ಬೇಕ್ರಿ. ನೀವು ಟೈಮ್ ಯಾವುದಾದ್ರೂ ನೋಡ್ಬಿಟ್ಟು ಇಡಬಾರ್ದು. ಬಿಫೋರ್ ಯು ಸ್ಟಾರ್ಟ್ ಎನಿಥಿಂಗ್, ದ ಫಸ್ಟ್ ದ ಡೇ ಯು ಸ್ಟಾರ್ಟ್, ಗಿವ್ ಇಟ್ ಟು ಗಾಡ್. ಸಮಯನೂ ಹಂಗೆ ಕೊಡಬೇಕು, ದುಡ್ಡು ಹಂಗೆ ಕೊಡಬೇಕು. ಎಲ್ಲ ಖರ್ಚು ಮಾಡಿಬಿಟ್ಟು ನೀವು ಕೊಡಬೇಡಿ. ಯಾವುದು ಖರ್ಚು ಮಾಡೋಕ್ಕಿಂತ ಮುಂಚೆನೇ ಫಸ್ಟ್ ಎತ್ತಿಡಿ. ದಟ್ ಶೋಸ್ ಯುವರ್ ಫೇತ್, ದಟ್ ಶೋಸ್ ದ ಹಾನರ್. ಓಕೆ, ರೈಟ್. ಇವಾಗ ಅದು ಪ್ರೀತಿ. ಸೊ ಇದೆಲ್ಲ ಹೆಂಗೆ ಬರಬೇಕು? ಪ್ರೀತಿ. ಓಕೆ, ಈಗ ಜಕ್ಕಾಯನ ಕತೆಗೆ ಬರೋಣ. ಜಕ್ಕಾಯನ ಏನು ಮಾಡ್ದ? 4% ಅರ್ಧ ಆಸ್ತಿ ಯೇಸು ಸ್ವಾಮಿ ಇದೆಲ್ಲ ಕೊಡು ಅಂತ ಕೇಳಲೇ ಇಲ್ಲ. ಪ್ರೆಸೆನ್ಸ್ ಮೇಡ್ ದಟ್ ಟು ಡೂ. ಓ ಮೈ ಗಾಡ್. ಅದಕ್ಕೇನೆ ಪ್ರಸಂಗದೊಂದಿಗೆ ಏನಿರಬೇಕು? ಪ್ರಸನ್ನತೆ ಇರಬೇಕು. ಎಲ್ಲರೂ ಹೇಳಿ, ಪ್ರಸಂಗದೊಂದಿಗೆ ಪ್ರಸನ್ನತೆ ಇರಬೇಕು. ಇವತ್ತು ಪಾಸ್ಟರ್ ಫಿಲಿಪ್ ಬಾಬು ಪ್ರಸಂಗದೊಂದಿಗೆ ದೇವರ ಪ್ರಸನ್ನತೆಯೂ ಇದೆ. ಇಟ್ ವಿಲ್ ಚೇಂಜ್ ಯುವರ್ ಎಂಟೈರ್ ಲೈಫ್ ಇನ್ ಜೀಸಸ್ ನೇಮ್. ಥ್ಯಾಂಕ್ ಯು ಲಾರ್ಡ್. ಅದಕ್ಕೆ ಹಿಂಗೆಲ್ಲ ಪ್ರೀಚ್ ಮಾಡಿಬಿಟ್ರೆ, ಕಿರ್ಚಾಡಿ ಪ್ರೀಚ್ ಮಾಡಿಬಿಟ್ರೆ ಜನ ಚೇಂಜ್ ಆಗಿಬಿಡ್ತಾರಲ್ಲ. ಪ್ರೆಸೆನ್ಸ್. ಕುಕ್ಕರ್ ವಿಸಿಲ್ ಹೊಡೆದ್ರೆ ಬೇಳೆ ಬೆಂದೈತೆ ಅಂತ ಅರ್ಥ. ನಾನು ಸುಮ್ಮನೆ ವಿಸಿಲ್ ಹೊಡಿತಾ ಇದ್ದೀನಿ, ಒಂದು ಬೇಳೆನೂ ಬೇಯಲ್ಲ. ಯಾವ್ದು ವಿಸಿಲ್ ಹೊಡಿಬೇಕು? ಸೊ ಪ್ರಸಂಗ ಅನ್ನೋದು ಹಂಗೆ. ನಾನು ಮಾತಾಡಬಾರ್ದು, ನನ್ನ ಮುಖಾಂತರ ದೇವರ ಆತ್ಮನ ಮಾತಾಡಿದ್ರೆ ಕಾರ್ಯ ಆಗುತ್ತೆ, ಕೆಲಸ ಆಗುತ್ತೆ, ಅದ್ಭುತ ಆಗುತ್ತೆ. ಓ ಮೈ ಗಾಡ್. ಸೊ where there is presence. ಯಾಕೆ ಪಾಸ್ಟರ್ ನನಗೆಲ್ಲ ಉಲ್ಟಾ ಪಲ್ಟಾ ಆಗ್ತೈತೆ? ಪ್ರಸನ್ನತೆ ಇದ್ರೆ ಎಲ್ಲ ಚೇಂಜ್ ಆಗುತ್ತೆ. ಸೊ ಕ್ಯಾರಿ ದ ಪ್ರೆಸೆನ್ಸ್ ಆಫ್ ಗಾಡ್. ಹ್ಯಾವ್ ಕನೆಕ್ಷನ್ ವಿತ್ ದ ಹೋಲಿ ಸ್ಪಿರಿಟ್. ತೀರ್ಮಾನಗಳಲ್ಲಿ ವ್ಯತ್ಯಾಸವಾದ ತೀರ್ಮಾನಗಳಿರಲಿ. ಜಕ್ಕಾಯನಿಗೆ ಯಾರು ಹೇಳಿಲ್ಲ ಇದು ಮಾಡು ಅದು ಮಾಡು, ಅವನೇ ಓನಾಗಿ ಒಂದು ತೀರ್ಮಾನ ಮಾಡ್ತಾನೆ, ದೇವರೇ ನಾನು ಇದು ಮಾಡ್ತೀನಿ ಅಂತ. ಸೊ ನಾನೊಂದು ಹೇಳಿ ಮಾಡಬಾರ್ದು. ಆ ಪ್ರಸನ್ನತೆಯಲ್ಲೇ ನೀವೇ ಇಷ್ಟು ಒಳ್ಳೆ ದೇವರಿಗೆ, ಇಷ್ಟು ದೊಡ್ಡ ದೇವರಿಗೆ ನಾನು ಏನಾದರೂ ಒಂದು ಮಾಡಬೇಕು. ಐ ಶುಡ್ ಗಿವ್ ಮೈ ಫಸ್ಟ್ ಪ್ರಯಾರಿಟಿ ಟು ಗಾಡ್. ಐ ಶುಡ್ ಗಿವ್ ಮೈ ಫಸ್ಟ್ ಟೈಮ್ ಟು ಗಾಡ್. ಐ ಶುಡ್ ಗಿವ್ ಮೈ ಫಸ್ಟ್ ಟೈತ್ ಟು ಗಾಡ್. ಇದೆಲ್ಲ ತಾನಾಗೇ ಬರಬೇಕು ನೋಡಿ. ಒಳಗಡೆ ಬಂದಮೇಲೆ ಅದೆಲ್ಲ ಇಟ್ ಶೋಸ್ ಅವರ್ ಫೇತ್. ಓ ಮೈ ಗಾಡ್. ಯಾವ್ದು ಮಾಡಿದ್ರು ಎಲ್ಲ ಉಲ್ಟಾ ಪಟ್ಟ ಆಗ್ತೈತೆ. ಡೋಂಟ್ ವರಿ. ಒಬ್ಬ ಪ್ರೇಯರ್ ಮಾಡ್ತಾನೆ, ಸಡನ್ಗೆ ಸಿಂಹ ಬಂದ್ಬಿಡ್ತೈತೆ, ಅವನು ತಿನ್ಬೇಕು ಅಂತ. ಕತೆ ಇದು. ಸಡನ್ನಾಗಿ ಒಂದು ಸಿಂಹ ಬಂದ್ಬಿಡ್ತೈತೆ, ಅವನು ಅದ್ರ ಮುಂದೆ ನಿಂತ್ಕೊಂಡು ಪ್ರೇಯರ್ ಮಾಡಿದಂತೆ, ಯೇಸುವಿನ ನಾಮದಲ್ಲಿ ಈ ಸಿಂಹ ತಿನ್ನಬಾರ್ದು, ನನ್ನನ್ನು ಮುಟ್ಟಬಾರ್ದು ಅಂತ. ಸಡನ್ನಾಗಿ ಸಿಂಹ ಕಣ್ಣು ಮುಚ್ಚಿಬಿಡ್ತಂತೆ. ಕಣ್ಣು ಮುಚ್ಚಿದ್ಮೇಲೆ ಕಣ್ಣು ತೆಗಿತಂತೆ. ಇವನು ಕೇಳ್ತಾನಂತೆ ಸಿಂಹನ ಹತ್ರ, ನಾನು ಪ್ರೇಯರ್ ಮಾಡಿದೆ ಕಣ್ಣು ಮುಚ್ಕೊಂಡು, ಸರಿ ನೀನು ಯಾಕೆ ಕಣ್ಣು ಮುಚ್ತಾ ಇದ್ದೇನೆ? ನಾನು ತಿನ್ನಕ್ಕಿಂತ ಮುಂಚೆ ಪ್ರೇಯರ್ ಮಾಡಿಬಿಟ್ಟೆ ತಿನ್ನೋದು. ಸೊ ಏನು ಪಾಸ್ಟರ್, ಏನೇನೋ ನಡೀತೈತೆ ನನ್ನ ಲೈಫಲ್ಲಿ. ಹ್ಯಾವ್ ಕನೆಕ್ಷನ್ ವಿತ್ ದ ಹೋಲಿ ಸ್ಪಿರಿಟ್. ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ, ಚೇಂಜಸ್ ಬರುತ್ತೆ. ಆಮೇಲೆ ಸೊ ಎಲ್ಲನೂ ಚೇಂಜ್ ಆಗುತ್ತೆ. ಅದೇ ನಾನು ಹೇಳಿದೆ, ಒಂದು ಒಳ್ಳೆ ಡಾಕ್ಟರ್ ಮೇಲೆ ಕ್ಯಾನ್ಸರೇ ಇದ್ರು ಸರಿ, ಅವ್ರು ಏನು ಹೇಳ್ತಾರೆ ಗೊತ್ತಾ, ಏನು ತೊಂದರೆ ಇಲ್ಲ, ಸರಿ ಮಾಡ್ಬೋದು, ಹೋಗಿ, ನಥಿಂಗ್ ಟು ವರಿ. ನೋಡಿ, ಕೆಲವ್ರು ಹಂಗೆ ಹೇಳಿದ ತಕ್ಷಣ ಅರ್ಧ ಹೀಲ್ ಆಗ್ಬಿಡ್ತಾರೆ. ಕೆಲವರು ಡಾಕ್ಟ್ರುಗಳು ನೋಡಿ, ಟ್ರೀಟ್ಮೆಂಟ್ ಏನೋ ಓಹೋ ಅಂತಿರಲ್ಲ, ಬಟ್ ಹೌ ದೇ ಟ್ರೀಟ್. ಬನ್ನಿ ಬನ್ನಿ ಬನ್ನಿ, ಹಿಂಗೆ ಚೆನ್ನಾಗಿದ್ದೀರಾ, ಏನು ಯಾಕೆ ಇದು ಇದಾಯ್ತನ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ. ಅವ್ರು ಹೇಳೋ ವಿಧಗಳು ನೋಡಿ ಹೆಂಗಿರ್ತದೆ ಗೊತ್ತಾ. ಕೆಲವು ಡಾಕ್ಟ್ರುಗಳು, ಪೊಲೀಸರ, ಏನು ತಿಂದ್ರಿ ನೆನ್ನೆ ಹೋಟ್ಲಲ್ಲಿ ತಿಂದೆ, ಹಿಂಗೆ ತಿಂತಾ ಇದ್ರೆ ಅಷ್ಟೇ ನೀವು
ಏನಮ್ಮ ಬುದ್ಧಿ ಇಲ್ವಾ, ಇಷ್ಟು ತಿಂದರೆ ಶುಗರ್ ಬರ್ದೇ ಇರ್ತೈತೆ ನಿನಗೆ, ಈ ಥರನ ತಿನ್ನೋದು ನೀನು, ಹಿಂಗೆಲ್ಲ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಅವ್ರ ಹತ್ರ ಹೋಗಕ್ಕೆ ಇದಿರ್ತಾರೆ. ಇಲ್ಲಮ್ಮ ತಿನ್ಬೋದು, ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊಂಬನ್ನಿ, ತಿನ್ನಿ, ಸ್ವಲ್ಪ ಜೊತೆಲಿ ಸ್ವಲ್ಪ ವಾಕಿಂಗು ಮಾಡಿ ನೋಡಿ, ಈ ಟ್ಯಾಬ್ಲೆಟ್ ತೊಗೊಳ್ಳಿ ಸರಿ ಹೋಗ್ಬಿಡ್ತಿದೆ. ಕೆಲವ್ರು ಕೊಡೋ ಟ್ಯಾಬ್ಲೆಟ್ ತೊಗೊಳ್ಳೋದೇ ಬೇಡ, ಸರಿ ಹೋಗ್ಬಿಟ್ಟಿರ್ತಾರೆ. ಯಾಗೊತ್ತಾ, ಏನಿಲ್ಲ ಅದು ಹೊರಟೋಗುತ್ತೆ ಅಂತ ಹೇಳಿರ್ತಾರೆ ನೋಡ್ದಾ, ಅದು ಅವ್ರ ಮೈಂಡಲ್ಲಿ ಸ್ಟ್ರೈಕ್ ಆಗ್ತಾ ಇರ್ತದೆ. ಇದೇನಿಲ್ಲ, ದೊಡ್ಡದಿಲ್ಲ, ಇದೇನು ದೊಡ್ಡದಿಲ್ಲ, ಚೆನ್ನಾಗಿಲ್ಲ. ಅದಕ್ಕೇನೆ ಯಾವ ಡಾಕ್ಟ್ರ್ ಹತ್ರ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟು, ಅದೇ ರೀತಿಯೇ ಯಾವ ಪಾಸ್ಟರ್ ಹತ್ರ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟು. ಕೆಲವು ಡಾಕ್ಟ್ರುಗಳು ಸಾಯಿಸ್ಬಿಡ್ತಾರೆ, ಅದೇ ರೀತಿ ಕೆಲವು ಪಾಸ್ಟರ್ ಸಾಯಿಸ್ಬಿಡ್ತಾರೆ. ನೀವು ಚೆನ್ನಾಗಿರ್ತೀರ, ಇವತ್ತಿರೋದಕ್ಕಿಂತ 100% ನೀವು ಚೆನ್ನಾಗಿರ್ತೀರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿರೋದಕ್ಕಿಂತ 100% ಚೆನ್ನಾಗಿರ್ತೀರ. ಎಲ್ಲರೂ ಹೇಳಿ, ನಾನು ಚೆನ್ನಾಗಿರ್ತೀನಿ, ನಾನು ಚೆನ್ನಾಗಿರ್ತೀನಿ, ನಾನು ಚೆನ್ನಾಗಿರ್ತೀನಿ. ನೋಡಿ, ನಿಮ್ಮ ಪ್ರಾರ್ಥನೆ, ನೀವು ಕೊಡೋದು, ನೀವು ಹಾಡೋದು, ಚರ್ಚಿಗೆ ಬಂದಿರೋದು ಯಾವುದು ವೇಸ್ಟ್ ಆಗಲ್ಲ ರೀ. ನಥಿಂಗ್ ವಿಲ್ ಗೋ ಇನ್ ವೈನ್. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ಕ್ಯಾನ್ಸರ್ ಒಬ್ರಿಗೆ ಬಂದು ಅವ್ರ ಗುಣ ಆಯಿತು ಅಂತ ಇಟ್ಕೊಳ್ಳಿ, ಮತ್ತೆ ಅವ್ರಿಗೆಲ್ಲೋ ಒಂದು ಕಡೆ ಅವಾಗವಾಗ ಏನಾಗ್ತಾ ಇರ್ತೈತೆ ಹೇಳಿ, ಕ್ಯಾನ್ಸರಿಂದ ಗುಣ ಆದವ್ರಿಗೆ ಹೆಂಗಿರ್ತೈತೆ ಹೇಳಿ, ಎಲ್ಲೋ ಒಂದು ಕಡೆ ಇದು ಮತ್ತೆ ಎಲ್ಲಾದರೂ ಅಟ್ಯಾಕ್ ಮಾಡುತ್ತಾ. ಇವಾಗ ಚೆನ್ನಾಗಿದೆ, ಅದ್ರ ಒಳಗಡೆ ಏನಾದರೂ ಸಿಂಪ್ಟಮ್ ನಮ್ಮನ್ನು ಗೊತ್ತಿಲ್ಲದೆ ಇರೋ ಥರನೇ ಬೆಳೆದು ಬಿಡ್ತಿತ್ತೋ, ಸಡನ್ನಿಗೆ ಈ ಕ್ಯಾನ್ಸರ್ ಯಾವತ್ತಾದರೂ ಹೊಡೆಯುತ್ತೋ, ಸಡನ್ನಿಗೆ ಇದು ಯಾವತ್ತಾದರೂ ಮತ್ತೆ ಇನ್ನೊಂದ್ಸತಿ ಬಂದ್ಬಿಡುತ್ತೋ, ಆ ಭಯ ನೋಡಿ ಅವ್ರ ಒಳಗಡೆ ಇದ್ದೇ ಇರ್ತೈತೆ. ನೀವು 100% ಚೆನ್ನಾಗಿದ್ದೀರಾ ಅಂತ ಹೇಳಿದ್ರು, ಕ್ಯಾನ್ಸರ್ ಬಂದು ಹೋದವ್ರಿಗೆ ಆ ಭಯ ಒಳಗಡೆನೇ ಇರುತ್ತೆ, ಯಾವತ್ತು ತಿರ್ಗಾ ಬರುತ್ತೋ ಗೊತ್ತಿಲ್ಲ. ಸೊ ಈ ಕ್ಯಾನ್ಸರ್ ಬಂದು ಹೋಗಿದ್ಮೇಲೆ ಮತ್ತೆ ಹೊಡೆಯುತ್ತೆ ಅಂತ ನಂಬಿಕೆ ಇರೋದಾದ್ರೆ, ಈ ಫೇಯ್ತು ಹಂಗೆ, ನಾನು ಇವತ್ತು ಪ್ರೇಯರ್ ಮಾಡಿದ್ದೀನಲ್ಲ, ನಾನು ಇವತ್ತು ದೇವ್ರು ಕೊಟ್ಟಿದ್ದೀನಲ್ಲ, ಇವತ್ತು ನಾನು ಚರ್ಚ್ಗೆ ಹೋಗಿದ್ದೀನಲ್ಲ, ಇದು ಯಾವತ್ತು ಬಂದು ತಿರ್ಗಾ ನನಗೆ ಹೊಡೆಯುತ್ತೋ ಅನ್ನೋ ಭಯ ನಿಮಗಿರ್ಬೇಕು. ಕ್ಯಾನ್ಸರ್ ಮತ್ತೆ ಹೊಡೆಯುತ್ತೆ ಅನ್ನೋ ಭಯ ಇರುತ್ತೆ. ನಂಬಿಕೆ ಮತ್ತೆ ನೀನು ಕೊಟ್ಟಿದ್ದಕ್ಕೆ 100% ಬಂದು ಹೊಡೆದ್ರೆ ಹೆಂಗಿರ್ತೈತೆ ಏನ್ರಿ? ನೀವು ಮಾಡಿದ ಪ್ರೇಯರ್ಗೆ ಬಂದು 100% ಕೊಟ್ಟರೆ ಹೆಂಗಿರುತ್ತೆ? ನೀವು ಕೊಟ್ಟಿದ್ದ ಕಾಸಿಗೆ 100% ಬಂದು ತಿರ್ಗಾ ವಾಪಸ್ ಹೊಡೆದ್ರೆ ಹೆಂಗಿರುತ್ತೆ? ನೀವು ಕೊಟ್ಟಿದ್ದಕ್ಕೆಲ್ಲ 100% ಬಂದು ವಾಪಸ್ ಹೊಡೆದ್ರೆ ಹೆಂಗಿರ್ತೈತೆ? ಆ ಭಯ ಯಾವಾಗಾದ್ರೂ ಇದೆಯಾ ನಿಮಗೆ? ನಾನು ಕೊಟ್ಟಿದ್ದಕ್ಕೆ 100% ಬಂದು ತಿರ್ಗಾ ಬಂದು ಹೊಡೆದ್ರೆ ಹೆಂಗಿರ್ತೈತೆ ನನಗೆ? ಅಯ್ಯೋಯ್ಯಪ್ಪ, ಈ ಊರಲ್ಲಿ ಹೆಂಗ್ರಿ ಅಷ್ಟು ದುಡ್ಡು ತಗೊಂಡು ಹೋಗೋದು ನಾನು? ಸಡನ್ನಾಗಿ ಇಷ್ಟು ದುಡ್ಡನ್ನು ಹೊತ್ಕೊಂಡು ಹೆಂಗೆ ಹೋಗೋದು ನಾನು? ಯಾವ ಬ್ಯಾಂಕಿಗೆ ಹೋದ್ರೂ ಡಿಪಾಸಿಟ್ ಆಗಲ್ಲ, ಅಷ್ಟು ದುಡ್ಡು ಸಡನ್ನಾಗಿ ಬಂದು ಹೊಡೆದ್ರೆ ಹೆಂಗಿರ್ತೈತೆ? ಈ ರೀತಿ ವೆಯ್ಟ್ ಮಾಡ್ತಾ ಇದ್ದೀನಿ. ಕ್ಯಾನ್ಸರ್ ಬಂದು ತಿರ್ಗಾ ಇನ್ನೊಂದ್ಸತಿ ಹೆಂಗೆ ಹೊಡೆಯುತ್ತೋ ಅದೇ ರೀತಿ ನಿನ್ನ ಪ್ರೇಯರು, ನಿನ್ನ ಗಿವಿಂಗು, ನಿನ್ನ ಫೇಯ್ತು ಮತ್ತೆ ಬಂದು ಹೊಡೆದ್ರೆ, ಓ ಮೈ ಗಾಡ್, ನೀನು ಕೊಟ್ಟಿದ್ದಕ್ಕೆ, ನೀನು ಪ್ರಾರ್ಥನೆ ಮಾಡಿದ್ಕೆ ಬಂದು ಹೊಡೆದ್ರೆ 1.5 ಟನ್ ಹೊಡೆದಂಗೆ ಇರ್ತೈತೆ. ಓ ಮೈ, ಈ ರೆವಲೇಷನ್ ಕೆಲವ್ರಿಗೆ ಅರ್ಥ ಆಗಲ್ಲ ಬಿಡಿ. ಸರಿ, ಸೊ ಭಯ ಪಡಬೇಕಾಗಿದ್ದಿಲ್ಲ. ನೀವೇನೆಲ್ಲ ಪ್ರಯತ್ನ ಪಟ್ಟರೋ, ಏನೆಲ್ಲ ಪ್ರಯಾಸ ಪಟ್ಟರೋ, ನೀವು ವಾಕ್ಯ ಕೇಳ್ತಾ ಇದ್ದೀರಾ, ಅದರೊಂದಿಗೆ ಪ್ರಸನ್ನತೆ ಮಿಕ್ಸ್ ಮಾಡ್ಕೊಳ್ಳಿ, ಅದರೊಂದಿಗೆ ನಂಬಿಕೆ ಮಿಕ್ಸ್ ಮಾಡ್ಕೊಳ್ಳಿ. ನಿನ್ನನ್ನು ಕರೆದಾತನು ನಂಬಿಗಸ್ತನು, ನಿನ್ನನ್ನು ಯಾವತ್ತೂ ಕೈ ಬಿಡೋದಿಲ್ಲ. ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ, ದೊಡ್ಡ ಕಾರ್ಯ ಮಾಡೇ ಮಾಡ್ತಾರೆ. He will never leave you. ಆತ ನೀನು ಕೈ ಬಿಡೋದೇ ಇಲ್ಲ ರೀ, ಕೈ ಬಿಡೋದೇ ಇಲ್ಲ. ಆತ ನಿಮ್ಗೆ ಕೈ ಬಿಡೋದೇ ಇಲ್ಲ. ಎಲ್ಲರೂ ಹೇಳಿ, ಆತನು ನಮ್ಮನ್ನ ಕೈ ಬಿಡೋದೇ ಇಲ್ಲ. ಒಂದೇ ಒಂದು ಉದಾಹರಣೆ ಹೇಳಿ ಮುಗಿಸ್ಬಿಡ್ತೀನಿ. ಒಂದು ಬಸ್ಸು ನೀವು ಬುಕ್ ಮಾಡ್ತೀರಾ, ಒಂದು ಊರಿಗೆ ಹೋಗ್ತೀರಾ, ಅರ್ಧದಲ್ಲಿ ಬಸ್ಸು ಬ್ರೇಕ್ ಡೌನ್ ಆಯಿತು ಅಥವಾ ಪಂಚರ್ ಆಯಿತು. ಅವ್ರು ಏನು ಮಾಡ್ತಾರೆ? ಇನ್ನೊಂದು ಬಸ್ ಮಾಡಿ ಕಳಿಸ್ತಾರೆ. ನೀವು ತೊಗೊಂಡಿರೋ ಒಂದು ಟಿಕೆಟ್ಗೆ ಆ ಬಸ್ ಕೆಟ್ಟರೆ ಇನ್ನೊಂದು ಬಸ್ ಮಾಡಿ ನಿಮ್ಮನ್ನು ಎಲ್ಲಿ ಸೇರಿಸ್ಬೇಕು ಸೇರಿಸ್ತಾರೆ. ಅಂದರೆ ನೀನು ತೊಗೊಂಡಿರೋ ರಕ್ಷಣೆ ಅದಕ್ಕಿಂತ ಮೋಸನ.
ನೀನು ತಗೊಂಡಿರೋ ರಕ್ಷಣೆ, ಸ್ಯಾಲ್ವೇಷನ್, ನೀನು ಕೆಟ್ಟರೂ ಸರಿ, ಬ್ರೇಕ್ ಡೌನ್ ಆದರೂ ಸರಿ, ಬ್ರೇಕ್ ಫೇಲಿಯರ್ ಆದರೂ ಸರಿ, ನಿನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕೋ, ನಿನ್ನ ಎಲ್ಲಿ ತಲುಪಿಸ್ಬೇಕೋ, ನಿನ್ನನ್ನು ಹೇಗೆಲ್ಲ ಆಶೀರ್ವದಿಸ್ಬೇಕೋ, ಇಟ್ ವಿಲ್ ಡೂ ಇಟ್ಸ್ ವರ್ಕ್. ಅದು ಆ ಕೆಲಸ ಮಾಡೇ ಮಾಡುತ್ತೆ. ಇಷ್ಟು ಒಳ್ಳೆಯ ದೇವರಿಗೆ ಕರಗಳನ್ನು ತಟ್ಟೆ. ಆಮೇಲೆ ಇದು ಕೊಡುವಂಥ ಸಮಯ ಒಂದು ವೇಳೆ ಆನ್ಲೈನಲ್ಲಿ ನೋಡ್ತಾ ಇರೋರು ದೇವ್ರಿಗಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.